Hello students, welcome back to SciMath videos. So ಸ್ವಲ್ಪ ತಡ ಆಗಿರ್ಬೋದು ಆ್ಯಕ್ಚುಲಿ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮಿಂದ ಇವತ್ತು ಫಿಸಿಕ್ಸ್ ಕ್ಲಾಸು ಲೇಟ್ ಆಯಿತು. ಈ ಕ್ಲಾಸು ಮೋಸ್ಟ್ಲಿ ಲೇಟ್ ಆಗ್ಬೋದು. ಲೇಟ್ ಆಗಿರ್ಬೋದು ಆಗಲೇ. ನೀವು ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಇವತ್ತು ಕ್ಲಾಸು ನಾನು ಜನರಲಿ ಏನು ಕ್ವಿಜ್ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕ್ವಿಜ್ ಮಾಡ್ತಾ ಇಲ್ಲ ನಾನು. ಇವತ್ತು ಟ್ರಿಗ್ನೋಮೆಟ್ರಿ ನಿಮಗೆಲ್ಲ ಗೊತ್ತಿರ್ಬೋದು, ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಟ್ರಿಗ್ನೋಮೆಟ್ರಿ. ಯಾಕಂದರೆ ನೀವು ಟ್ರಿಗ್ನೋಮೆಟ್ರಿ ಇಸ್ ದ ಬೇಸಿಸ್ ಫಾರ್ ಎವ್ರಿಥಿಂಗ್. ಇಫ್ ಯು ಗೋ ಟು PUC, ಟ್ರಿಗ್ನೋಮೆಟ್ರಿ ಇಸ್ ದ ಒನ್ ದಟ್ ಇಸ್ ವೆಲ್ಕಮಿಂಗ್ ಯು. ಕೆಮಿಸ್ಟ್ರಿ, ಫಿಸಿಕ್ಸ್ ಯಾವುದೆಲ್ಲರೂ ತೊಗೊಳ್ಳಿ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡಿರ್ತಾರೆ. ಕಾಮರ್ಸಲ್ಲೂ ಕೂಡ ಇವನ್ ಇನ್ ಕಾಮರ್ಸ್ ದ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ಸ್ ಆರ್ ಅಪ್ಲೈಡ್. ಸೊ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೋಯಿಂಗ್ ದ ಕಾನ್ಸೆಪ್ಟ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು, how to remember the formula table, how to remember various formulas, complementary angles, ratios, Pythagoras triplets, ಈ ಥರ ಫ್ಯೂ ಕಾನ್ಸೆಪ್ಟ್ಸ್ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೋ ಕ್ವಿಸ್ ಟುಡೇ, ಯು ಜಸ್ಟ್ ಲಿಸನ್ ಆ್ಯಂಡ್ ನೋಟ್ ಡೌನ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಫಸ್ಟ್ ಲೆಟ್ ವಿ ಗೆಟ್ ಇನ್ ಟು ಟ್ರಿಗ್ನೋಮೆಟ್ರಿ. ಫಸ್ಟು ಟ್ರಿಗ್ನೋಮೆಟ್ರಿ ಯಾಕೆ, ಟ್ರಿಗ್ನೋಮೆಟ್ರಿ ಏನು ಹೆಲ್ಪ್ ಆಗುತ್ತೆ ಟ್ರಿಗ್ನೋಮೆಟ್ರಿಯಿಂದ? ಓಕೆ, ಫಸ್ಟ್ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಟ್ರಿಗ್ನೋಮೆಟ್ರಿ ಇಸ್ ಓನ್ಲಿ ಅಪ್ಲೈಡ್ ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್. ನಿಮಗೆ ಗೊತ್ತಿರುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಮಾತ್ರ ನಾವು ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡ್ತೀವಿ. ಸೊ ಯಾಕೆ? ವೈ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹ್ಯಾಸ್ 1 degree ಆಲ್ರೆಡಿ ನೋನ್, 90 degree. ಇವಾಗ ಇಫ್ ಯು ಟೇಕ್ ಅದರ್ ಟ್ರಯಾಂಗಲ್ಸ್, there are 6 unknowns. There are 6 angles, 6 sides. 3 angles, 3 sides. Therefore 6 unknowns. ಬಟ್ ನಿಮ್ಮ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಕಡಿಮೆ ಆಗಿಬಿಟ್ಟಿದೆ ನೋಡಿ. ಯಾವುದು? 90 degree ಒಂದು ಆಗಲೇ ನಮ್ಗೆ ಗೊತ್ತು. ದೇರ್ ಫೋರ್ ಅನ್ನೋನ್ ರೆಡ್ಯೂಸಸ್ ಟು 1. ಒಂದು ಅನ್ನೋನ್ ಕಡಿಮೆ ಆಗಿಬಿಡುತ್ತೆ. ಸೊ 2 ಆ್ಯಂಗಲ್ ಅನ್ನೋನು, 3 ಸೈಡ್ ಅನ್ನೋನ್ ಆಗುತ್ತೆ. ಈಗ ಈ ಒಂದು ಅಡ್ವಾಂಟೇಜ್ನ ತಗೊಂಡು ತುಂಬ ನಮ್ಮ ಮುಂದೆ ಇರುವಂಥ ಮೆನಿ ಆಫ್ ದ ಮಾನ್ಯುಮೆಂಟ್ಸ್ ಆಸ್ ಯೂಸ್ ದಿಸ್ ಕಾನ್ಸೆಪ್ಟ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಆಸ್ ಯೂಸ್ ಪೈಥಾಗರಸ್ ಥಿಯರಮ್. ಈಜಿಪ್ಷಿಯನ್ ಸಿವಿಲೈಸೇಷನ್ ಇಂದ ಹಿಡಿದು ಇನ್ ಆಲ್ ದ ಸಿವಿಲೈಸೇಷನ್ ವಿ ಹ್ಯಾವ್ ಸೀನ್ ದ ಕಾನ್ಸೆಪ್ಟ್ಸ್ ಆಫ್ ಪೈಥಾಗರಸ್. ಅಂದರೆ ಪೈಥಾಗರಸ್ ಅಂತ ಒಬ್ಬ ಮನುಷ್ಯ ಅಲ್ಲೆಲ್ಲೋ ಕಂಡುಹಿಡಿದ್ರೆ, ಸೇಮ್ ಲೈಕ್ ಬೌದ್ಧಯಾನ ಅಂತ ಒಬ್ಬ ಮನುಷ್ಯ ಇಂಡಿಯಾದಲ್ಲಿ ಈ ಕಾಂಟೆಂಪರರಿ ಇಲ್ಲೂ ಕಂಡುಹಿಡಿದಿದ್ದಾರೆ. ಸೊ ಇನ್ ಮೋಸ್ಟ್ ಆಫ್ ದ ಸಿವಿಲೈಸೇಷನ್ ವಿ ಹ್ಯಾವ್ ಫೌಂಡ್ ದಟ್ ಈ ಪೈಥಾಗರಸ್ ಥಿಯರಮ್ ಕಾನ್ಸೆಪ್ಟ್ನ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಬಳಸಿದ್ದಾರೆ. ಇಫ್ ಯು ಸಿ ದ ಪಿರಮಿಡ್ಸ್, ದೇರ್ ಇಫ್ ಯು ಸಿ ದ ಕಾನ್ಸೆಪ್ಟ್ ಆಫ್ ರೈಟ್ ಆ್ಯಂಗಲ್ ಇಸ್ ಯೂಸ್ಡ್. ಆರ್ ಇಫ್ ಯು ಸಿ ನಮ್ಮ ಹೋಮಕುಂಡಗಳೇನು ಮಾಡ್ತಾರೆ, ಸೊ ಅದರಲ್ಲೂ ಕೂಡ ಆರ್ಯ ಪದ್ಧತಿಯಲ್ಲಿ ಏನಿದೆ ಅಲ್ಲೂ ಕೂಡ ನಾವು ಗಮನಿಸ್ತೀವಿ, ದೇ ಯೂಸ್ ದಿಸ್ ಕಾನ್ಸೆಪ್ಟ್. ಓಕೆ, ಈ ಸ್ಕ್ವೇರಿಂದ ಹಿಡಿದು ರೈಟ್ ಆ್ಯಂಗಲ್ ಇದೆಲ್ಲ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇನ್ ಆಲ್ ದ ಸಿವಿಲೈಸೇಷನ್. ನೌ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಟ್ರಯಾಂಗಲ್? ಐ ಟೋಲ್ಡ್ ಯು, 1 angle is already known. Now what happens when 1 angle is already known? It is very simpler for us to, ಒಂದು ಅನ್ನೋನು, ಇವಾಗ 6 ಅನ್ನೋನ್ ಬದಲು ಒಂದು ಕಡಿಮೆ ಆದಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ. ಈಗ ಹೆಂಗೆ ಹೆಲ್ಪ್ ಆಗುತ್ತೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆಯಿತಾ? ನಿಮಗೆಲ್ಲ ಪ್ರಶ್ನೆ ಬರ್ಬೋದು, ಏನಪ್ಪ ವೈ ಆರ್ ವಿ ಲರ್ನಿಂಗ್ ಟ್ರಿಗ್ನೋಮೆಟ್ರಿ, ವಾಟ್ ಇಸ್ ದ ಯೂಸ್ ಆಫ್ ಇಟ್, ವಾಟ್ ಇಸ್ ಇಟ್ ಇಟ್ ಆಲ್ ದಿಸ್ ನಾನ್ ಸೆನ್ಸ್. ಬಟ್ ಯೂಸ್ ಎಷ್ಟಿದೆ ಅಂತ ಹೇಳ್ತೀನಿ ನೋಡಿ. ನಾವು ಯು ಥಿಂಕ್ ಯು ಹ್ಯಾವ್ 1 big tower and you have to find the height of tower. ಹೈಟ್ ಕಂಡುಹಿಡಬೇಕು, ಆದರೆ ನಿಮಗೆ ಹತ್ತಕ್ಕೆಲ್ಲ ಆಗಲ್ಲ, ತುಂಬ ದೊಡ್ಡ ಟವರ್ ಅದು ಹತ್ತಕ್ಕಾಗಲ್ಲ. ಹೌ ಟು ಫೈಂಡ್ ದ ಹೈಟ್? ಹೌ ಡು ದೇ ರಿಯಲಿ ಫೈಂಡ್ ದ ಹೈಟ್? ಹೆಂಗೆ ಕಂಡುಹಿಡಿತಾರೆ ಅಂದರೆ, ಒಂದು ಇನ್ಸ್ಟ್ರೂಮೆಂಟ್ ಇದೆ ಕ್ಲೈನೋಮೀಟರ್ ಅಂತ. ಅದರಲ್ಲಿ ನೀವು ಏನಾದರೂ ನೋಡಿದ್ರೆ, ನೀವು ಸ್ಕೂಲಲ್ಲೂ ಕೂಡ ಮಾಡಿರ್ತಾರೆ ನಿಮ್ಮ ಜೂನಿಯರ್ಸು ಸೀನಿಯರ್ಸು. ಚಿಕ್ಕ ಮಾಡಲ್ ನೀವು ಮಾಡ್ಬೋದು ಅದನ್ನು. ಒಂದು ಪ್ರೊಟ್ರಾಕ್ಟರ್ ಬೇಕು, ಒಂದು ಚಿಕ್ಕ ಸಿಲಿಂಡರ್ ಟೈಪು ಹಾಲೋ ಸಿಲಿಂಡರ್ ಬೇಕು, ಒಂದು ಸ್ವಲ್ಪ ಟೇಪ್ ಬೇಕು. ನಾನು ಮಾಡ್ತೀನಿ, ಹೆಂಗಿದ್ರು ನನ್ನ ಮ್ಯಾಕ್ಸ್ ಆಕ್ಟಿವಿಟಿ ಸೀರೀಸ್ ಅಂತ ನಾನು ಈ ಚಾನಲ್ ಮಾಡ್ತೀನಿ, ಅವಾಗ ಅದನ್ನು ಹಾಕ್ತೀನಿ ನೋಡಿ. So their clinometer is a device that actually what it does, it finds the angle. ಅಂದರೆ ನೀವು ಮೇಲೆ ನೋಡಿದ್ರೆ ಎಷ್ಟು ಆ್ಯಂಗಲ್ ಜಾಸ್ತಿ ಆಗಿದೆ, ಕೆಳಗಡೆ ನೋಡಿದ್ರೆ ಎಷ್ಟು ಆ್ಯಂಗಲ್ ಜಾಸ್ತಿ ಆಗಿದೆ ಅಂತ, ಎಷ್ಟು ಕಡಿಮೆ ಆಗಿದೆ ಅಂತ ಹೇಳುತ್ತೆ ಅದು ಕ್ಲೈನೋಮೀಟರ್. ವೆರಿ ಸಿಂಪಲ್ ಇನ್ಸ್ಟ್ರೂಮೆಂಟ್. ಆರ್ ಇಫ್ ಯು ಆರ್ ಸೀನ್ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋದು ನೋಡಿರ್ತೀರಾ, ಅಲ್ಲಿ ದೊಡ್ಡ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿರ್ತಾರೆ, ಥಿಯೋಡಲೈಟ್ ಅಂತ ಕರೀತಾರೆ, ಟೋಟಲ್ ಸ್ಟೇಷನ್ ಅಂತ ಕರೀತಾರೆ. ಓಕೆ, ದಟ್ ಇನ್ಸ್ಟ್ರೂಮೆಂಟ್ ಇದೇ ಥರ ಇನ್ನು ಟ್ರೈಪಾಡ್ ಸ್ಟ್ಯಾಂಡ್ ಥರ ಇರುತ್ತೆ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದು ಆ್ಯಂಗಲ್ ಮೆಷರ್ ಮಾಡುತ್ತೆ. ನಮಗೆ ಆ್ಯಂಗಲ್ ಸಿಕ್ಬಿಟ್ರೆ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಅಡ್ವಾಂಟೇಜು, ಆಯಿತಾ? ಒಂದು ಆ್ಯಂಗಲ್ ಆಗಲೇ 90, ಇದು ಈ ಆ್ಯಂಗಲ್ಲು ಸಿಕ್ಬಿಡುತ್ತೆ ನಮಗೆ ಆ ಇನ್ಸ್ಟ್ರೂಮೆಂಟ್ ಕ್ಲೈನೋಮೀಟರ್ ಯೂಸ್ ಮಾಡಿಕೊಂಡು. ಅದನ್ನೇ ಟೀಟಾ, ಆ್ಯಂಗಲ್ಲೇ ಟೀಟಾ ಅಂತ ಕರಿತೀವಿ, ಆಯಿತಾ? ಒಂದು ಆ್ಯಂಗಲ್ ಸಿಕ್ಬಿಡುತ್ತೆ ನೋಡಿ. ಈ ಲೆಂತ್ ಮೆಷರ್ ಮಾಡ್ಬೋದಾ ಟೇಪ್ ಇಟ್ಕೊಂಡು? ಮೆಷರ್ ಮಾಡ್ಬೋದು ಟೇಪ್ ಇಟ್ಕೊಂಡು, ತುಂಬ ಸಿಂಪಲ್ಲು. ಎಲ್ಲದು ತುಂಬ ದೂರ ಏನು ಹೋಗೋದು, ಹತ್ರ ಇಟ್ಕೊಂಡು ಮೇಲೆ ನೋಡ್ತೀವಿ, ಟೀಟಾ ಸಿಗುತ್ತೆ. 90 degree ಇದು ಇದ್ದೇ ಇರುತ್ತೆ. ಈ ಡಿಸ್ಟೆನ್ಸ್ ನೋಡಿಬಿಟ್ರೆ ನೋಡಿ, ಇವಾಗ ಡಿಸ್ಟೆನ್ಸ್ ನೋನ್, ಈ ಡಿಸ್ಟೆನ್ಸ್ ಸಿಕ್ಬಿಟ್ರೆ ಇವಾಗ ನಮ್ಮ ಕಾನ್ಸೆಪ್ಟ್ಸು ಏನು, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಅಂತ ಹಾಕೊಂಡು ಅಪ್ಲೈ ಮಾಡಿ, ವಿ ಕ್ಯಾನ್ ಫೈಂಡ್ ದಿಸ್ ಡಿಸ್ಟೆನ್ಸ್ ಆಲ್ಸೋ, ವಿ ಕ್ಯಾನ್ ಫೈಂಡ್ ದಿಸ್ ಡಿಸ್ಟೆನ್ಸ್ ಆಲ್ಸೋ. ಎಷ್ಟು ಅಡ್ವಾಂಟೇಜ್ ಅನ್ನು ನೋಡಿ, ಆಯಿತಾ? ನೋಡಿ, ಬರೀ ಒಂದು ಡಿಸ್ಟೆನ್ಸು ಒಂದು ಆ್ಯಂಗಲ್ ಕಂಡುಹಿಡಿಯೋದ್ರಿಂದ, ಜಸ್ಟ್ ಬೈ ನೋಯಿಂಗ್ ದ ಡಿಸ್ಟೆನ್ಸ್ ಆ್ಯಂಡ್ ಒನ್ ಆ್ಯಂಗಲ್ ದಟ್ ಇಸ್ ಟೀಟಾ, ವಿ ಕ್ಯಾನ್ ಫೈಂಡ್ ದ ಹೈಟ್, ವಿ ಕ್ಯಾನ್ ಫೈಂಡ್. ಅದಕ್ಕೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ನೋಡಿರ್ತೀರಾ, ಗಾಳಿಪಟ ಹಾರಿಸೋನು ಎಷ್ಟು ದೂರ ಇದೆ ಆ ದಾರ,
ಅದು ಕೂಡ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯೂಸಿಂಗ್ ಆರ್ ಬೆಲೂನ್. ನೀವು ಬೆಲೂನ್ ಬಿಟ್ಟಾಗ ಅದು ಯಾವ ಹೈಟಲ್ಲಿ ಹೋಗಿದೆ ಬೆಲೂನು ಎಲ್ಲ ಕೂಡ ಯು ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಸಿಂಪ್ಲಿ ಯೂಸಿಂಗ್ ದಿಸ್ ಟ್ರಿಗ್ನೋಮೆಟ್ರಿಕ್ ಐಡಿಯಾಸ್. ಓಕೆ, ಸೊ ಅದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಥಿಯೋಡಲೈಟ್ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಸರ್ವೇಯಿಂಗ್ ಅಂತ, ಗ್ರೇಟ್ ಸರ್ವೇಯಿಂಗ್ ಥಿಯೋಡಲೈಟ್ ಅಂತ ಇದೆ, ಅಥವಾ ಕ್ಲೈನೋಮೀಟರ್. ಅದು ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತಾರೆ? ಟು ಫೈಂಡ್ ದ ಆ್ಯಂಗಲ್. ಅದ್ರಲ್ಲಿ ನೀವು ನೋಡಿಬಿಟ್ಟು ಆ ಪಾಯಿಂಟಿಗೆ ನೀವು ಮಾರ್ಕ್ ಮಾಡಿಬಿಟ್ಟು ಆ್ಯಂಗಲ್ ನೋಡಿದ್ರೆ ಅಲ್ಲಿ ಬಂದಿರುತ್ತೆ ಎಷ್ಟು ಆ್ಯಂಗಲ್ ಜಾಸ್ತಿ ಆಗಿದೆ ಅಂತ. ಅದಕ್ಕೆ ನೀವು ಬರ್ಕೊಂಡು ಡಿಸ್ಟೆನ್ಸ್ನ ಟೇಪಲ್ಲಿ ಮೆಷರ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ಹೈಟ್. ಇವಾಗ ನೀವು ಇದಕ್ಕೆ ನೋಡಿ, ಇದಕ್ಕೆ ನೀವು ಸೈನ್ ಟೀಟಾ ಟ್ಯಾನ್ ಟೀಟಾ ಅಪ್ಲೈ ಮಾಡ್ಬೋದಲ್ವಾ? ಟ್ಯಾನ್ ಟೀಟಾ ನೀವು ಅಪ್ಲೈ ಮಾಡಿ, ಟ್ಯಾನ್ ಟೀಟಾ ನೋಡಿ ಮತ್ತೆ ನಾನು ರಿವೈಸ್ ಮಾಡ್ತೀನಿ. ಟ್ಯಾನ್ ಟೀಟಾ ಅಂದ್ರೆ ಏನು? ನೀವು ಇದನ್ನ ABC ಅಂತ ಬರೆದ್ರೆ, ಓಕೆ, ಟ್ಯಾನ್ ಟೀಟಾ ಅಂದ್ರೆ ಏನು? ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು AB/CB. ಇಲ್ಲಿ ನೋಡಿ, ಇಲ್ಲಿ ಟೀಟಾ ಗೊತ್ತಿರುತ್ತೆ, ಕರೆಕ್ಟಾ? ಟೀಟಾ ಕಂಡುಹಿಡ್ತೀವಿ ಕ್ಲೈನೋಮೀಟರಿಂದ, ಆಯ್ತಾ? ನೆಕ್ಸ್ಟು ಇದು ಯಾವ್ದ್ರಲ್ಲಿ ಮೆಷರ್ ಮಾಡಿರ್ತೀವಿ? ಇದು ಟೇಪಲ್ಲಿ ಮೆಷರ್ ಮಾಡಿರ್ತೀವಿ, ಇದು ಸಿಕ್ಕಿರುತ್ತೆ. ಸೊ AB and CB ಅಂದ್ರೆ ಏನು? ಇದು D. ಇದೆರಡು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ, ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಹೈಟ್ ಸಿಕ್ಬಿಡುತ್ತೆ. ನೋಡಿ ಎಷ್ಟು ಅಪ್ಲಿಕೇಶನ್ ಇದೆ ನೋಡಿ, ಬೆಟ್ಟದ ಹೈಟಿಂದ ಹಿಡಿದು ಈ ಸ್ಯಾಟಲೈಟ್ಸ್ ಕೂಡ ಇದೇ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ದೇ ಅಪ್ಲೈ ದಿಸ್ ಪೈಥಾಗರಸ್ ಥಿಯರಮ್, ಅಪ್ಲೈ ದಿಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆ್ಯಂಡ್ ಫೈಂಡ್ ವೇರಿಯಸ್ ಥಿಂಗ್ಸ್. ಸೊ ಈಗ ನಾವು ಕ್ವಿಕ್ಲಿ ವಿಲ್ ಗೋ ಟು ಇಂಟು ದ ಟ್ರಿಗ್ನೋಮೆಟ್ರಿ ಇಟ್ ಸೆಲ್ಫ್. ಗೊತ್ತಾಯ್ತಾ? ಏನಕ್ಕೆ ಬೇಕು ಅಂತ ಅರ್ಥ ಆಗಿತ್ತಲ್ಲ ನಿಮಗೆ? ಸುಮ್ಮನೆ ಹೇಳ್ಬೇಡಿ ಎಲ್ಲ ವೇಸ್ಟ್, ಏನಕ್ಕೆ ಓದ್ತಿದ್ದೀವಿ ಅಂತ. ಇಟ್ ಹ್ಯಾಸ್ ಡೆಫಿನೆಟ್ ಯೂಸ್ ಆ್ಯಂಡ್ ಪರ್ಪಸ್. ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಏನು? ಇವಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಒಂದು 90 ಡಿಗ್ರಿ ಇರುತ್ತೆ. ಆ 90 ಡಿಗ್ರಿ ಆಪೋಸಿಟಲ್ಲಿ ಏನಿರುತ್ತಲ್ಲ ಅದೇ ಹೈಪೋಟಿನ್ಯೂಸು. ಇದರಲ್ಲೇನು ಕನ್ಫ್ಯೂಷನ್ ಇಲ್ಲ ತಾನೆ? ದಿಸ್ ಈಸ್ ದ ಹೈಪೋಟಿನ್ಯೂಸ್. ಇದು ನಿಮ್ಮ ಹೈಪೋಟಿನ್ಯೂಸ್. ಓಕೆ, ನೆಕ್ಸ್ಟು ಇವಾಗ ಟೀಟಾನ ಹೇಳಿದೆಲ್ಲ ಕಂಡುಹಿಡಿತೀವಿ. ಟೀಟಾ ಇಲ್ಲಿದ್ರೆ ಈ ಟೀಟಾ ಆ್ಯಂಗಲ್ ಏನಿದೆ ಅಂದರೆ ಆ್ಯಂಗಲ್ ಏನು ಸಿಗುತ್ತೆ ನಮ್ಮ ಕ್ಲೈನೋಮೀಟ್ರಲ್ಲಿ ಅಥವಾ ಥಿಯೋಡಲೈಟಲ್ಲಿ, ಆ ಆ್ಯಂಗಲ್ ಆಪೋಸಿಟ್ ಸೈಡ್ ಏನಿದೆಯಲ್ಲ ಇದನ್ನು ಆಪೋಸಿಟ್ ಅಂತಲೇ ಕರಿತೀವಿ. ಆಪೋಸಿಟ್ ಸೈಡ್ ಇರೋದು ಯಾವುದಕ್ಕೆ ಆಪೋಸಿಟ್? ಟೀಟಾಗೆ ಆಪೋಸಿಟ್ ಇರೋದು ಆಪೋಸಿಟ್ಟು. ಇನ್ನೊಂದು ಅಡ್ಜಸೆಂಟ್, ಪಕ್ಕದ ಮನೆ ಅಂತ. ಅಡ್ಜಸೆಂಟ್ ಹೋಮ್ ಅಂತೀವಲ್ಲ, ಪಕ್ಕದ್ದು, ಇದಕ್ಕೆ ಪಕ್ಕದ್ದಿರೋದು, ಆಯಿತಾ? ಸೊ ಇದು ಆಪೋಸಿಟ್. ಅದೇ ನಿಮ್ಗೆ ಇದು ಗೊತ್ತಲ್ವಾ? ಟೀಟಾ ಇಲ್ಲಿದ್ರೆ, ಟೀಟಾ ಇಲ್ಲ ಹಾಕಿದ್ರೆ ಯಾವುದು ಆಪೋಸಿಟ್ ಆಗುತ್ತೆ? ಟೀಟಾ ಇಲ್ಲಿದ್ರೆ ಆಪೋಸಿಟ್ ಇದು, ಆಯಿತಾ? ಆಪೋಸಿಟ್ ಇದು, ಯಾಕಂದರೆ ಇದ್ರ ಆಪೋಸಿಟ್ಟು, ಆಯಿತಾ? ಅಡ್ಜಸೆಂಟ್ ಇದು. ಅರ್ಥ ಆಯ್ತಾ ನಿಮಗೆ? 90 ಡಿಗ್ರಿ ಆಪೋಸಿಟ್ ಇರೋದು ಹೈಪೋಟಿನ್ಯೂಸು, ಟೀಟಾ ಆಪೋಸಿಟ್ ಇರೋದು ಆಪೋಸಿಟ್ಟು, ಇನ್ನು ಮಿಕ್ಕಿರೋದು ಅಡ್ಜಸೆಂಟ್. ಇದು ಫಸ್ಟ್ ಅರ್ಥ ಆಯ್ತಾ? ಓಕೆ, ಇದು ಕ್ಲಿಯರ್ಲಿ ಅರ್ಥ ಆಗಿರುತ್ತೆ ನಿಮಗೆ. ಈಗ ಲೆಟ್ ಅಸ್ ಗೋ ಇಂಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಏನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು? ಇದನ್ನು ಗ್ಯಾಪ್ನ ಇಟ್ಕೊಳ್ಳೋದು ಹೇಳ್ತೀನಿ ನೋಡಿ. ಸಿಂಪಲ್ ಟಿಪ್ ಇದೆ ಕೆಲವು. ಇವಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಿಂಗೂ ಹಾಕ್ಬೋದು, ಗೊತ್ತಲ್ವಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಿಂಗೂ ಹಾಕ್ಬೋದು. ಹೆಂಗೆ ಹಾಕೋ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದರಲ್ಲಿ ಇಲ್ಲಿ 90 ಇರುತ್ತೆ, ಇದರಲ್ಲಿ ಇಲ್ಲಿ 90 ಇರುತ್ತೆ. ಓಕೆ, ಸೊ ಇವಾಗ ನಾನು ಜಸ್ಟ್ ಬರೀತೀನಿ ABCPQR. ಸುಮ್ಮನೆ ಎರಡು ಹಾಕ್ತಾ ಇದ್ದೀನಿ ನಿಮ್ಗೆ, ಎರಡೂ ಒಂದೇ ಅಂತ ಗೊತ್ತಾಗಲಿ ಅಂತ. ಸೊ ಇವಾಗ ಇದರಲ್ಲಿ ಟೀಟಾ ಇಲ್ಲ ಹಾಕ್ತೀನಿ. ಒಂದರಲ್ಲಿ ಟೀಟಾ ಇಲ್ಲ ಹಾಕಿದ್ರೆ ಆಪೋಸಿಟ್ ಯಾವುದು? ಇದು ನಿಮ್ಮ ಆಪೋಸಿಟ್ಟು. ಸೊ O ಅಂತ ಬರೀತೀನಿ. ಇದು O ಆದರೆ ಯಾವತ್ತು 90 ಡಿಗ್ರಿ ಆಪೋಸಿಟ್ ಇರೋದು ಯಾವುದು? ಹೈಪೋಟಿನ್ಯೂಸ್. ಇದು ಆಪೋಸಿಟ್ ಆದರೆ ಇದು ನಿಮ್ಮ ಅಡ್ಜಸೆಂಟ್. ಇವಾಗ ಈ ಟ್ರಯಾಂಗಲ್ ಬರೋಣ. 90 ಡಿಗ್ರಿ ಇಲ್ಲಿದೆ, ಆಯಿತಾ? ಹೈಪೋಟಿನ್ಯೂಸ್ ಯಾವುದು? ಇದು ಹೈಪೋಟಿನ್ಯೂಸು. ಟೀಟಾ ಇಲ್ಲ ಹಾಕ್ತೀನಿ ಇದಕ್ಕೆ. ಟೀಟಾ ಇಲ್ಲ ಹಾಕಿದ್ರೆ ಆಪೋಸಿಟ್ ಯಾವುದು? ಇದು ಆಪೋಸಿಟ್. ಇಲ್ಲಿ ಅಡ್ಜಸೆಂಟ್. ಜಸ್ಟ್ ಎರಡು ಟ್ರಯಾಂಗಲ್ ಹಾಕ್ಬಿಟ್ಟು ನಿಮಗೆ ನಾನು ಅದು ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಅರ್ಥ ಆಯ್ತಲ್ಲ? ಇದು ಕನ್ಫ್ಯೂಷನ್ ಆಗ್ತದೆ. ತುಂಬ ಸತಿ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಇದು ನಿಂತಿರೋದು ಆಪೋಸಿಟ್ಟು, ಅಂದರೆ ಇನ್ನು ನಿಂತಿರುತ್ತಲ್ಲ ವರ್ಟಿಕಲ್ಲಿ ಆಪೋಸಿಟ್ ಅನ್ಕೊಂಡ್ಬಿಡ್ತಾರೆ. ಅಲ್ಲ ನೋಡಿ, ಇಲ್ಲಿ ಇದು ನಿಂತ್ಕೊಂಡಿದ್ಯಾ, ಇದು ಹಾರಿಜಾಂಟಲ್ ಅಲ್ವಾ? ಸೊ ಬಿ ವೆರಿ ಕೇರ್ಫುಲ್. ಇದು ಅರ್ಥ ಆಗಿರ್ಬೇಕು. ಸಿಂಪಲ್ ಆಪೋಸಿಟ್ ಸೈಡ್ ಇರೋದು ಟೀಟಾ ಆಪೋಸಿಟ್ ಏನಿರುತ್ತೆ ಅದೇ ನಿಮ್ಮ ಆಪೋಸಿಟ್ ಸೈಡು, ಆಯಿತಾ? ಯಾಕೆ ಇದು ಬೇಕು? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಲ್ಲಿ ಅಪ್ಲೈ ಮಾಡೋಕ್ಕೆ. ಹೆಂಗೆ ಅಪ್ಲೈ ಮಾಡಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್? ವೆರಿ ಸಾರಿ, ಬಿದ್ದು ಎಗ್ರೋಯ್ತು ಪೆನ್ನು. ಓಕೆ, ಸಿಕ್ತು ಕೈಗೆ. ಓಕೆ, ಲೆಟ್ ಅಸ್ ಗೋ ಇನ್ ಟು ನಾವು ವಾಟ್ ಆರ್ ದ ರೇಷಿಯೋಸ್. ಬೇರೆ ಬೇರೆ ರೇಷಿಯೋಸ್ ಇದೆ. ಯಾಕೆ ಈ ಥರ ಕಂಡುಹಿಡಿಯೋಕ್ಕೆ? ನಮಗೆ ಒಂದು ಸತಿ ಅದು ಗೊತ್ತಿರುತ್ತೆ, ಒಂದು ಸತಿ ಇದು ಗೊತ್ತಿರುತ್ತೆ, ಇನ್ನೊಂದು ಸತಿ ಅದ್ಯಾವುದೋ ಮಿಸ್ ಆಗಿ ಅಂದರೆ ಇದು ಮೂರಲ್ಲಿ, ಆಯಿತಾ? ಇದು ಮೂರಲ್ಲಿ ನಮ್ಗೆ ಇದೊಂದು ಗೊತ್ತಿರುತ್ತೆ, ಆಯಿತಾ? ಇವಾಗ ನಮಗೆ D ಸಿಗ್ಬೋದು, ಒಂದೊಂದು ಸತಿ ಇದು ಬೇಕಾಗಿರುತ್ತೆ. ಇದು ಬೇಕಾಗಿದ್ದರೆ ಯಾವ ಟೀಟಾ ಅಪ್ಲೈ ಮಾಡಬೇಕು? ಅಕಸ್ಮಾತ್ ಒಂದು ಸತಿ ಇದು ಸಿಗಲ್ಲ, ಇದು ಸಿಕ್ಬಿಡುತ್ತೆ, ಈ ಹೈಟ್ ಸಿಕ್ಬಿಡುತ್ತೆ. ಈ ಹೈಟ್ ಸಿಕ್ಕಿದ್ರೆ ಇದು ಕಂಡುಹಿಡಿಯಬೇಕಾಗುತ್ತೆ. ಸೊ ಈ ಥರ ಬೇರೆ ಬೇರೆ ಕಂಡುಹಿಡಿಯೋಕ್ಕೆ ಇರೋದ್ರಿಂದ ನಾವೇನು ಮಾಡಿದ್ದೀವಿ? ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಮಾಡ್ಕೊಂಡಿದ್ದೀವಿ. ವಾಟ್ ಆರ್ ದೋಸ್ ರೇಷಿಯೋಸ್? ಫಸ್ಟ್ ಒನ್ ಇಸ್ ಸೈನ್ ಟೀಟಾ, ಸೆಕೆಂಡ್ ಒನ್ ಇಸ್, ಆಯಿತಾ, ಕಾಸ್ ಟೀಟಾ, ನೆಕ್ಸ್ಟ್ ಇಸ್ ಟ್ಯಾನ್ ಟೀಟಾ. ಇದಕ್ಕೆಲ್ಲ ಇನ್ವರ್ಸ್ ಏನು? ಸೈನಿಗೆ ಇನ್ವರ್ಸು ಕೊಸಿಕೆಂಟ್ ಟೀಟಾ. ಓಕೆ, ನೆಕ್ಸ್ಟ್ ಕಾಸ್ಗೆ ಇನ್ವರ್ಸು ಒಂದು ಸೀಕೆಂಟ್ ಟೀಟಾ. ಟ್ಯಾನ್ಗೆ ಇನ್ವರ್ಸು ಕಾಟ್ ಟೀಟಾ. ಅಂದರೆ ಇನ್ವರ್ಸ್ ಅಂದರೆ ಅದು ಉಲ್ಟಾ. ಹೆಂಗೆ? ಸೈನ್ ಅಂದರೆ ಯಾವತ್ತು ಗ್ಯಾಪ್ ಮಾಡ್ಕೊಳ್ಳಿ, ಆಪೋಸಿಟ್ ಬೈ
ಹೈಪೋಟೆನ್ಯೂಸ್. ಅಂದರೆ ನೋಡಿ ಈ ಟ್ರಯಾಂಗಲ್ ಹಾಕ್ತೀನಿ, ಈ ಟ್ರಯಾಂಗಲಲ್ಲಿ ಇಲ್ಲಿ ಟೀಟಾ ಹಾಕಿದ್ರೆ ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯೂಸು, ಇದು ಅಡ್ಜಸೆಂಟು. ಸೊ ಸೈನ್ ಟೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಕಾಸ್ ಟೀಟಾ ಅಂದರೆ ಏನು? ಕಾಸ್ ಟೀಟಾ ಅಂದರೆ ಇನ್ನು ಉಳಿದಿರೋದು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಟ್ಯಾನ್ ಟೀಟಾ ಅಂದರೆ ಏನು? ಇದೆರಡು ಡಿವೈಡ್ ಮಾಡೋದು, ಗ್ಯಾಪ್ನ ಇಟ್ಕೊಳ್ಳಿ. ಟ್ಯಾನ್ ಟೀಟಾ ಈಸ್ ನಥಿಂಗ್ ಬಟ್ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಸೊ ಇವಾಗ ಹಂಗಂದ್ರೆ ಎರಡು ಡಿವೈಡ್ ಮಾಡಬೇಕಾ? ಇದು ಡಿವೈಡ್ ಮಾಡಿದಾಗ ಹೆಚ್ಚು ಕ್ಯಾನ್ಸಲ್ ಆಗ್ಬೋದು, ಎರಡು ಡಿನಾಮಿನೇಟರ್ ಇದೆ, ಉಳ್ಕೊಳ್ಳೋದು O/A. ಸೈನು ಕಾಸು ಟ್ಯಾನ್ ಗೊತ್ತಾಗೋಗ್ಬಿಟ್ರೆ ಇನ್ನು ಮಿಕ್ಕಿದ್ದು ಈಸಿ. ಸೈನ್ಗೆ ಉಲ್ಟಾ ಕೊಸೆಕ್, ಆಯ್ತಾ? ಉಲ್ಟಾ ಅಂದ್ರೆ ಏನು? ಹಿಂಗೆ ಇನ್ವರ್ಸ್ ಮಾಡಿಬಿಡ್ಬೇಕು. ಇದಕ್ಕೆ ಉಲ್ಟಾ ಏನು? H/A ಅಂದರೆ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ಕಾಟ್ಗೆ ಏನು? A/O. ಗೊತ್ತಾಯ್ತಾ? ಇದು ಗೊತ್ತಿರ್ಬೇಕು. ಸೈನು ಕಾಸು, ಕೊಸೆಕ್, ಕಾಸು ಸೀಕೆಂಟ್, ಟ್ಯಾನು ಕಾಟ್. ಆಯ್ತಾ? ಇವಾಗ ಇದು ಕನ್ಫ್ಯೂಸ್ ಆಗುತ್ತೆ ಸರ್ ನನಗೆ. ಒಂದು ನಿಮೋನಿಕ್ ಅಂತ ಇದೆ ಇಂಗ್ಲೀಷಲ್ಲಿ, ಹೆಂಗೆ ಗ್ಯಾಪ್ ಇಟ್ಕೊಳ್ಳೋದು? ಆಯ್ತಾ? ಬೇರೆ ಬೇರೆ ಥರ ಗ್ಯಾಪ್ ಇಟ್ಕೊಳ್ಳುತ್ತೆ. ಒಂದು ಗ್ರೇಟ್ ಚೆಫ್, ನೋಡಿ ಗ್ರೇಟ್ ಚೆಫ್, ಓಕೆ, ಶೋಕೋತಾವ್, ಗ್ರೇಟ್ ಚೆಫ್ ಶೋಕೋತಾವ್. ಹೆಂಗಪ್ಪ ಈ ಗ್ಯಾಪ್ನ ಇಟ್ಕೊಳ್ಳೋದು? ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಶೋಕೋತಾವ್. ಏನು ಕಾಮಿಡಿ ಆಗಿದೆಯಾ? ಇನ್ನೊಂದಿದೆ, ಇನ್ನೊಂದು ಚೆನ್ನಾಗಿದೆ ನೋಡಿ. ಸಮ್ ಆಫ್ ಹರ್, ನೋಡಿ ಇಲ್ಲಿ ಬರಿತೀನಿ, ಅಳಿಸ್ತೀನಿ, ಅರ್ಥ ಆಯ್ತಾ? ಇದನ್ನ ನೀವು ಗ್ಯಾಪ್ನ ಮಾಡ್ಕೊಬೇಕು. ನೋಡಿ ಗ್ಯಾಪ್ ಮಾಡ್ಕೊಳ್ಳಿ, ನೋಡಿದ್ರೆ ಸಮ್, ಇದೊಂದು ನಿಮೋನಿಕ್. ಸಮ್ ಆಫ್ ಹರ್ ಚಿಲ್ಡ್ರನ್, ಇದೇನಂತ ಹೇಳ್ತೀನಿ ಒಂದು ನಿಮಿಷ. ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಟ್ರಬಲ್ ಓವರ್ ಆಲ್ಜಿಬ್ರಾ. ಏನು? ಸಮ್. ನೋಡಿ ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಅರ್ಥ ಆಯ್ತಾ? ಸಮ್ ಆಫ್ ಅವರ್ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಟ್ರಬಲ್ ಓವರ್ ಆಲ್ಜಿಬ್ರಾ. ಸಮ್ ಆಫ್ ಅವರ್ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಟ್ರಬಲ್ ಓವರ್ ಆಲ್ಜಿಬ್ರಾ. ಸಮ್ ಆಫ್ ಅವರ್ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಟ್ರಬಲ್ ಓವರ್ ಆಲ್ಜಿಬ್ರಾ ಅಂತ ಗ್ಯಾಪ್ನ ಇಟ್ಕೊಳ್ಳಿ. ಅಥವಾ ಗ್ರೇಟ್ ಚೆಫ್ ಶೋಕೋತಾವ್ ಗ್ಯಾಪ್ನ ಇಟ್ಕೊಂಡ್ರೆ ಇದನ್ನು ಬರಿಬೋದು. ಇದನ್ನು ಬರೆದ್ರೆ ಸೈನ್ಗೆ ಕೊಸೆಕು, ಕಾಸ್ಗೆ ಸೀಕೆಂಟು, ಟ್ಯಾನ್ಗೆ ಕಾಟ್. ಇದೊಂದು ನಿಮ್ಗೆ ಗೊತ್ತಿದ್ರೆ ಇದು ಸಿಂಪಲ್. ಓಕೆ, ಇವಾಗ ಇದು ನಿಮ್ಮ ಅಪ್ಲೈ ಮಾಡೋಕ್ಕೆ ತುಂಬ ಈಸಿ. ಇದು ಗೊತ್ತಿದ್ರೆ ನಿಮ್ಗೆ ಎಷ್ಟೋ ಕ್ವಶನ್ಸ್ನ ಇದೊಂದು ಬೇಸಿಕ್ ಇದು ಗೊತ್ತಿರಲೇಬೇಕು. ಆಯಿತಾ? ಸೊ ಅರ್ಥ ಆಯ್ತಲ್ಲ? ಇದು ಆಪೋಸಿಟ್ ಬೈ, ಯಾವತ್ತು ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಅಂದರೆ ಅದೆರಡು ಡಿವೈಡ್ ಮಾಡಿದಾಗ ಹೆಚ್ಚು ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು O/A. ಕೊಸೆಕ್ ಅಂದರೆ ಅದ್ರ ಉಲ್ಟಾ, ಹಿಂಗೆ ಬರ್ದಿದ್ರೆ ಮೇಲೆ ಬರ್ದಿದ್ದೀನಿ. ಸೀಕೆಂಟ್ ಅಂದರೆ ಅದ್ರ ಉಲ್ಟಾ, ಇದ್ರ ಉಲ್ಟಾ. ಕಾಟ್ ಅಂದರೆ ಟ್ಯಾನ್ ಉಲ್ಟಾ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲೇಬೇಕು. ಇದು ತುಂಬ ಸಿಂಪಲ್. ಗ್ಯಾಪ್ನ ಇಟ್ಕೊಳ್ಳಿ, ಇದರ ಗ್ಯಾಪ್ನ ಇಟ್ಕೊಳ್ಳಿ, ಇದರ ಗ್ಯಾಪ್ನ ಇಟ್ಕೊಳ್ಳಿ. ಇಲ್ಲ ಸರ್ ನಾನು ಡೈರೆಕ್ಟ್ಲಿ ಹಿಂಗೆ ಗ್ಯಾಪ್ನ ಇಟ್ಕೊಳ್ಳಿ, ಹಿಂಗೆ ಗ್ಯಾಪ್ನ ಇಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟು ಇದ್ರ ಮೇಲೆ ಕೆಲವು ಸಿಂಪಲ್ ಕಾನ್ಸೆಪ್ಟು ಮಾಡೋಣ. ಯಾವ ಟೀಟಾ ಅಪ್ಲೈ ಮಾಡ್ಬೇಕಂತ ನೀವೆಲ್ಲ ಹೇಳಿ. ಆಯಿತಾ? ನಾನು ಕೆಲವು ಸುಮ್ಮನೆ ಬರ್ಕೊಂಬಂದಿದ್ದೀನಿ, ನೀವು ಯಾವ ಟೀಟಾ ಅಪ್ಲೈ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿ. ಓಕೆ, ಈಗ ಅದಕ್ಕಿಂತ ಮುಂಚೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಗೊತ್ತಿರಬೇಕು. ಏನು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ನಾನು ಹೇಳಿದೆ. ಹಾಗಾದ್ರೆ ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ ಟ್ರಿಪ್ಲೆಟ್ಸ್ ಬಗ್ಗೆ. ನಿಮ್ಗೆ ಗೊತ್ತೇ, ತುಂಬ ಸತಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ ನಾನು. 3, 4, 5, 6, 8, 10, 7, 12, 13 ಈ ಥರ ತುಂಬ ಇದೆ. ನಾನು ಜಸ್ಟ್ 3 ಇಟ್ಕೊಂಡು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಆಯಿತಾ? ಸೊ 3 ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟು ನೋಡಿ, ಇದು 5 ಇದೆ, ಸಾರಿ 5 ಇನ್ನೊಂದಿದೆ 7, 24, 25. ಇದು 4 ತುಂಬ ರಿಪೀಟ್ ಆಗಿದೆ ನಿಮಗೆ, ಎಲ್ಲದರಲ್ಲೂ ಇದೆ ರಿಪೀಟೆಡ್ಡು. ಏನಿದು ಟ್ರಿಪ್ಲೆಟ್ಸ್ ಅಂದರೆ? ನಾನು ಹೇಳಿದೆ ಪೈಥಾಗರಸ್ ಥಿಯರಮ್ ಅಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆಯಿತಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇನ್ನೊಂದು ಅಡ್ವಾಂಟೇಜ್, ಒಂದು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಏನದು? ಪೈಥಾಗರಸ್ ಥಿಯರಮ್ ಸ್ಟೇಟ್ಸ್ ದ್ಯಾಟ್ ದ ಸ್ಕ್ವಯರ್ ಆಫ್ ದ ಹೈಪೋಟೆನ್ಯೂಸ್, ಇದ್ರದ್ದು ಹೈಪೋಟೆನ್ಯೂಸ್ ಯಾವುದ್ರದ್ದು ಇದು ಅಳಿಸ್ತೀನಿ, ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಏನು? it states that the square of the hypotenuse AC square is equal to AB square plus BC square. AC square is equal to AB plus BC square. Sum of other two sides ಅದಕ್ಕೆ ಸ್ಕ್ವಯರ್ ಮಾಡಬೇಕು. ಇದು ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇವಾಗ ಇಲ್ಲಿ ಇದು 3 ಮತ್ತು ಇದು 4 ಇದೆ ಅನ್ಕೊಳ್ಳೋಣ. ಇದು 3, 4 ಇದ್ದರೆ ಹೈಪೋಟೆನ್ಯೂಸ್ ಹೆಂಗೆ ಕಂಡುಹಿಡಿಯೋದು? AC ಗೊತ್ತಿಲ್ಲ, ಹಂಗೆ ಬರಿತೀನಿ. ಆಯಿತಾ? ಇದು 3 ಸ್ಕ್ವಯರು, ಇದು 4 ಸ್ಕ್ವಯರು. 3 ಸ್ಕ್ವೇರ್ ಬಂದು 9, 4 ಸ್ಕ್ವೇರ್ ಬಂದು 16, ಸೊ 25. ಇವಾಗ ನನಗೆ ಸ್ಕ್ವೇರ್ ಬೇಡ, ಬರೀ AC ಲೆಂತ್ ಬೇಕು, ಅದಕ್ಕೆ ಸ್ಕ್ವೇರ್ ರೂಟ್ ಆಗುತ್ತೆ. ಇದು 5 ನೋಡಿ, 3, 4, 5. ಅಕಸ್ಮಾತು
ಇದು ಕೊಟ್ಟಿಲ್ಲ, ಇದು ಕೊಟ್ಟಿದ್ದಾನೆ. ಇದನ್ನು ಅಪ್ಲೈ ಮಾಡಿ ನೋಡಿ. ಇದಕ್ಕೆ ಹೆಂಗೆ ಅಪ್ಲೈ ಮಾಡೋದು ನೋಡಿ. ಇದು ನಿಮ್ಮ ಕಾನ್ಸೆಪ್ಟ್. ಎ ಸಿ ಸ್ಕ್ವೇರ್ ಅಂದ್ರೆ ಏನು 5 ಸ್ಕ್ವೇರ್, ಎ ಬಿ ಸ್ಕ್ವೇರ್ ಅಂದ್ರೆ ಏನು 3 ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಗೊತ್ತಿಲ್ಲ. ಸೊ 5 ಸ್ಕ್ವೇರ್ ಬಂದು 25, 3 ಸ್ಕ್ವೇರ್ ಬಂದು 9, ಬಿ ಸಿ ಸ್ಕ್ವೇರ್ ಗೊತ್ತಿಲ್ಲ, ಹಂಗೆ ಬಿಡ್ತೀನಿ. 25 ಮೈನಸ್ 9 ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಇದು 16 ಆಗುತ್ತೆ. ಇದು ಬಿ ಸಿ ಸ್ಕ್ವೇರ್ ಇದೆ, ರೂಟ್ ಆಗುತ್ತೆ. ಸೊ ಬಿ ಸಿ ಈಕ್ವಲ್ ಟು 4. ನೋಡಿ, ಇದು ಟ್ರಿಪ್ಲೆಟ್ ಯಾವತ್ತು ಕೂಡ ಸ್ಟ್ಯಾಂಡರ್ಡ್. ಅಂದರೆ ನಿಮಗೆ ಯಾವ್ದಾರು 2 ಗೊತ್ತಿದೆ, ಇನ್ನೊಂದು ಗೊತ್ತಾಗೋಗ್ಬಿಡುತ್ತೆ ಈಸಿಲಿ, ಮಾಡೋದೇ ಬೇಡ. ಆದರೆ ಒಂದು ಕಂಡೀಷನ್ ಏನಂದರೆ ಲಾಸ್ಟಲ್ಲಿ ದೊಡ್ಡ ನಂಬರ್ ಇರಬೇಕು. ನೋಡಿ 3ರಲ್ಲಿ ವಿಚ್ ಇಸ್ ದ ಲಾಂಗೆಸ್ಟ್ ಒನ್, ದ ಹೈಪೋಟೆನ್ಯೂಸ್ ಇಸ್ ದ ಲಾಂಗೆಸ್ಟ್ ಒನ್. ಅದೇ ಥರ 6, 8, 10, 5, 12, 13, 7, 24, 25 ಇದು ನೀವು ಅಪ್ಲೈ ಮಾಡಿ ನೋಡಿದ್ರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕಾ, ಇನ್ನೊಂದು ಚೆಕ್ ಮಾಡಿ ನೋಡೋಣ ಆಯಿತಾ. ಇನ್ನೊಂದು ಜಸ್ಟ್ ಇದು ಟ್ರಿಪ್ಲೆಟ್ ಮ್ಯಾಚ್ ಆಗುತ್ತಾ ಅಂತ ನೋಡಿ. 6, 8, 6, 8, 10 ಇದನ್ನ ಎಲ್ಲಾದರೂ ಹಾಕ್ಬೋದು, ಚಿಂತೆ ಇಲ್ಲ. ಫಸ್ಟ್ 2 ಎಲ್ಲಾದರೂ ಹಾಕ್ಬೋದು, ಇದು ಮಾತ್ರ ಹೈಪೋಟೆನ್ಯೂಸ್ಗೆ ಹಾಕಬೇಕು. ವಿ ಹ್ಯಾವ್ ಟು ಪ್ರಿಫರ್ ಹೈಪೋಟೆನ್ಯೂಸ್ ಇಟ್ ಸೆಲ್ಫ್. ಹೀಗೆ ಅಪ್ಲೈ ಮಾಡಿ ನೋಡೋಣ. 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಎಷ್ಟು, ಎ ಬಿ ಸ್ಕ್ವೇರ್ 6 ಸ್ಕ್ವೇರ್, ಬಿ ಸಿ ಸ್ಕ್ವೇರ್ 8 ಸ್ಕ್ವೇರ್. 10 ಸ್ಕ್ವೇರು 100, 6 ಸ್ಕ್ವೇರ್ 36, 8 ಸ್ಕ್ವೇರ್ 64. ಸೊ 100 ಇಸ್ ಈಕ್ವಲ್ ಟು 100. ನೋಡಿ ಮ್ಯಾಚ್ ಆಗ್ತಾ ಇದೆ, ಅರ್ಥ ಆಯ್ತಾ. ಸೊ ಮ್ಯಾಚ್ ಆಗ್ತಿದೆ. ಇದು ಮ್ಯಾಚ್ ಆಗೋದನ್ನ ದಿಸ್ ಆರ್ ಕಾಲ್ಡ್ ಆಸ್ ಪೈಥಾಗರಸ್ ಟ್ರಿಪ್ಲೆಟ್ಸ್. ಈ 4 ಗ್ಯಾಪ್ನ ಇಟ್ಕೊಳ್ಳಿ, ನಿಮಗೆ ಎಷ್ಟೋ ಪ್ರಾಬ್ಲಮ್ಸ್ ಹೆಲ್ಪ್ ಆಗುತ್ತೆ. ಇಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಹೆಂಗೆ ಹೆಲ್ಪ್ ಆಗುತ್ತೆ, ನಾಳೆ ಕ್ವಿಜ್ ಮಾಡೋಣ. ನಾಳೆ ಯಾವುದು ಸ್ಟ್ಯಾಟಿಸ್ಟಿಕ್ಸು ಮತ್ತು 2 ಸೇರಿಸಿ ಕ್ವಿಜ್ ಮಾಡೋಣ. ಆವಾಗ ನಿಮಗೆ ಇವಾಗ ಪ್ರಾಕ್ಟೀಸ್ ಸರಿ. ಸಾರಿ, ಇದು ಕಂಟಿನ್ಯೂ ಮಾಡೋಣ. 1 ಸೆಕೆಂಡ್. ಎಸ್. ಸೊ ಈಗ ಇಫ್ ಯು ಸಿ, ಸೊ ಇದು ನಿಮ್ಮ ಪೈಥಾಗರಸ್ ಟ್ರಿಪ್ಲೆಟ್ಸ್, ಇದು ನಿಮ್ಮ ಕಾನ್ಸೆಪ್ಟ್. ಇವಾಗ ಹೆಂಗೆ ಕೇಳ್ತಾರೆ ಇದನ್ನು, ಒಂದು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಅಂದರೆ, ಒಂದು ಟ್ರಯಾಂಗಲ್ ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಒಂದು ಟ್ರಯಾಂಗಲ್ ಕೊಡ್ತಾರೆ ನಿಮಗೆ ಎಕ್ಸಾಂಪಲ್. ಕಾನ್ಸೆಪ್ಟು ಹೆಂಗೆ ಅಂದರೆ, ಇದು 12, ಇದು 13 ಅಂತ ಕೊಡ್ತಾರೆ, ಎ ಬಿ ಸಿ ಆಯಿತಾ. ಸೊ ಟೀಟಾ ಇಲ್ಲಿದೆ ಅಂತಾರೆ. ಫೈಂಡ್ ಕಾಸ್, ಫೈಂಡ್ ಕಾಸ್ ಟೀಟಾ ಅಂತ ಕೊಡ್ತಾರೆ. ಫೈಂಡ್ ಕಾಸ್ ಟೀಟಾ ಅಂದರೆ ಏನು, ಕಾಸ್ ಟೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಕರೆಕ್ಟಾ. ಅಡ್ಜಸೆಂಟ್ ಏನು, ವ್ಯಾಲ್ಯೂ ಗೊತ್ತಿಲ್ಲ, ಹೆಂಗೆ ಕಂಡುಹಿಡಿಯೋದು ವ್ಯಾಲ್ಯೂ. ಪೈಥಾಗರಸ್ ಟ್ರಿಪ್ಲೆಟ್ ಇದೆ ನಮ್ಮ ಹತ್ರ. ಸೊ ಇದು ಸುಮ್ಮನೆ 5 ಹಾಕಿ, ಇಲ್ಲಾಂದರೆ ಮಾಡಬೇಕಾಗಿತ್ತು ಅದನ್ನೆಲ್ಲನೂ, ಅದ್ರ ಬದಲು 5 ಹಾಕ್ಬಿಡಿ. ಹೆಂಗೆ, ಅಡ್ಜಸೆಂಟ್ ಅಂದರೆ 5, ಹೈಪೋಟೆನ್ಯೂಸ್ 13. ಸೊ ಕಾಸ್ ಟೀಟಾ ಇಸ್ ಈಕ್ವಲ್ ಟು 5/13. ಇದೇ ಸೈನ್ ಟೀಟಾ ಮಾಡಕ್ಕೆ ಹೇಳಿದ್ರೆ, ಇಲ್ಲಿ ಸೈನ್ ಟೀಟಾ ಅಂದರೆ ಏನು, ಇದು ಬೈ ಇದು. ಸೊ ಎ ಬಿ ಬೈ, ಸೊ ಏನೋ ಆಪೋಸಿಟ್ ಬಂದು 12, ಅಡ್ಜಸೆಂಟ್ ಬಂದು 13. ಸೊ ಇದು ನಿಮ್ಮ. ಅದೇ ಥರ ಟ್ಯಾನ್ ಒಂದ್ಸತಿ 3 ಗೊತ್ತಾಗ್ಬಿಟ್ರೆ ನೀವು ಎಲ್ಲ ಆ್ಯಂಗಲ್ಲೂ ಕಂಡುಹಿಡಿಬೋದು. ಕರೆಕ್ಟಾ. ಅದಕ್ಕೆ ನಿಮ್ಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವ್ದಾರು 2 ಕೊಡ್ತಾನೆ, ಒಂದನ್ನು ಕಂಡುಹಿಡಿರಿ. ಒಂದನ್ನು ಕಂಡುಹಿಡಿದ ಮೇಲೆ ಯಾವ ಟೀಟಾ ಎಲ್ಲಾದರೂ ಇಟ್ಕೊಳ್ಳಿ, ಇಲ್ಲಾರು ಇಟ್ಕೊಳ್ಳಿ ಕ್ವಶನಲ್ಲಿ. ಇಲ್ಲ ಅಂದರೆ ಕೊಟ್ಟು ಒಂದ್ಸತಿ ಕೊಟ್ಟಿರೋ ನೀವೇ ಹಾಕೊಬೋದು. ಸೊ ಎಲ್ಲಾದರೂ ನೀವು ಹಾಕೊಂಡಾಗ ಒಂದ್ಸತಿ ಇದು 3 ಸಿಕ್ಬಿಟ್ರೆ ಲೆಂತು, ಅದಕ್ಕೆ ನಿಮ್ಮ ಟ್ರಿಪ್ಲೆಟ್ಸ್ ಗೊತ್ತಿದ್ರೆ 3 ಹಾಕ್ಬಿಡ್ಬೋದು. 3 ಸಿಕ್ಬಿಟ್ರೆ ತುಂಬ ಈಸಿ. ಯು ಕ್ಯಾನ್ ಫೈಂಡ್ ಆಲ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಡೆಫಿನೇಷನ್ ಗೊತ್ತಿದ್ರೆ ಎಲ್ಲದಕ್ಕೂ ಸಿಂಪ್ಲಿಫೈ ಮಾಡೋದಷ್ಟೇ. ಅಥವಾ ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಓಕೆ, ಇನ್ನೊಂದು ಎಕ್ಸಾಂಪಲ್ ಏನು ನೋಡಿ. ಏನು ಕೊಡ್ತಾರೆ ಅಂದರೆ, ನಿಮ್ಗೆ ಹೆಂಗೆ ಕೊಡ್ತಾರೆ ಅಂದರೆ, ಸೈನು ನೋಡಿ ಸೀಕೆಂಟ್ ಟೀಟಾ ಈಸ್ ಈಕ್ವಲ್ ಟು 13/12 ಅಂತೆ. ಫೈಂಡ್ ಅದರ್ ಆಲ್, ಫೈಂಡ್ ನಾವು 2 ಕಂಡಿಡೆ, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಅಂತ ಕೇಳ್ತಾರೆ. ಹೆಂಗೆ, ಇವಾಗ ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಬೇಕು. ಸೀಕೆಂಟ್ ಟೀಟಾ ಅಂದ್ರೆ ಏನು, ಸೀಕೆಂಟ್ ಟೀಟಾ ಅಂದರೆ ಕಾಸ್ ಇನ್ವರ್ಸ್. ಕಾಸ್ ಏನು ಹೇಳುತ್ತೆ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೀಕೆಂಟ್ ಅಂದರೆ ಉಲ್ಟಾ, ಅಂದರೆ ಇಲ್ಲೇನಿರುತ್ತೆ ವ್ಯಾಲ್ಯೂ h/a ನೋಡಿ. ಸೊ ಇಲ್ಲಿ 13, 12 ಎಲ್ಲ ಹಾಕೊಳ್ತೀರಾ, 12 ಇಲ್ಲಿ ಅಡ್ಜಸೆಂಟ್ ಅಲ್ವಾ, ಟೀಟಾ ಇಲ್ಲಿ ಹಾಕೊಂಡ್ಬಿಡಿ, ಎಲ್ಲರೂ ಹಾಕೊಂಡ್ಬಿಟ್ಟಿಟ. ಇಲ್ಲಿ 12, ಉಳಿದಿರೋದೇನು ಟ್ರಿಪ್ಲೆಟ್ ಗೊತ್ತಿದ್ರೆ ಸೀದಾ 5 ಹಾಕೊಂಡ್ಬಿಡ್ತೀರಾ ಡೈರೆಕ್ಟು. ಇದು 5 ಹಾಕೊಂಡ್ಮೇಲೆ ಸೈನ್ ಟೀಟಾ ಏನು, ಸೈನ್ ಟೀಟಾ ಈಸ್ ಈಕ್ವಲ್ ಟು ಹಿಂಗೆ ನೋಡಿ, ಟೀಟಾ ಇಲ್ಲಿದೆ ಆಯಿತಾ. ಟೀಟಾ ಇಲ್ಲಿದ್ರೆ ಇದು ಆಪೋಸಿಟ್ಟು 5/13, ಇದು ಹೈಪೋಟೆನ್ಯೂಸು. ಕಾಸ್ ಟೀಟಾ ಏನು, ಕಾಸ್ ಟೀಟಾ ಈಸ್ ಈಕ್ವಲ್ ಟು 12/13. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಏನು, ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಏನು, ಇದು 5/12 ನೋಡಿ. ಅಥವಾ ಇದೆಲ್ಲ ಡಿವೈಡ್ ಮಾಡಿರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 5/12. ಅರ್ಥ ಆಯ್ತಾ ಹೆಂಗೆ ಇದನ್ನು ಕೇಳ್ತಾರೆ ಅಂತ ಅರ್ಥ ಆಯ್ತಾ ನಿಮಗೆ. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಓಕೆ, ಜಸ್ಟ್ ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಸಿಂಕ್ ಆಗಬೇಕಿದೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ನೋಡಿ ನೆಕ್ಸ್ಟು ನೋಡಿ, ಒಂದು ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು 1/√3. ಫೈಂಡ್ ಸೈನ್ ಟೀಟಾ ಕಾಸ್ ಟೀಟಾ ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಏನಾದರೂ ಕೇಳ್ಕೊಳ್ಳಿ, ಒಂದೇ ಕಾನ್ಸೆಪ್ಟು. ಸೊ ಟ್ರಯಾಂಗಲ್ ಹಾಕ್ತೀನಿ, ಟ್ರಯಾಂಗಲ್ ಕೊಟ್ಟರೆ ಹಾಕ್ತೀನಿ. ಟ್ಯಾನ್ ಟೀಟಾ ಅಂದ್ರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟೀಟಾ ಇಲ್ಲ ಹಾಕೊಳ್ತೀನಿ ನಾನು, ಇಲ್ಲ ಹಾಕೊಳ್ತೀನಿ. ಪ್ಲಸ್ ಅವರೇ ಕೊಟ್ಟರೆ ನಾವು ಇಲ್ಲಿ ಹಾಕೊಬೋದು. ಆಪೋಸಿಟ್ ವ್ಯಾಲ್ಯೂ 1, ಅಡ್ಜಸೆಂಟ್ ವ್ಯಾಲ್ಯೂ √3.
ಇದೇನು ಕಂಡುಹಿಡಿಯೋದು? ಟ್ರಿಪ್ಲೆಟ್ ಇಲ್ಲ, ಬಟ್ ನಮ್ಮ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಎ ಬಿ ಸಿ. ಸೊ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಇದೊಂದು ಬಿ ಸಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಬಂದು ಕಂಡುಹಿಡಿಬೇಕು. 1 ಸ್ಕ್ವೇರ್ ಪ್ಲಸ್ √3 ಸ್ಕ್ವೇರ್. 1 ಸ್ಕ್ವೇರ್ ಬಂದು 1 √3 ಅಂದರೆ √2 ಸ್ಕ್ವೇರ್ ಕ್ಯಾನ್ ಉಳ್ಕೊಳ್ಳೋದು 3. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಸೊ ಎ ಸಿ ಎಷ್ಟು? ಎ ಸಿ ಇಸ್ ಈಕ್ವಲ್ ಟು √4. ಸೊ ಎ ಸಿ ಇಸ್ ಈಕ್ವಲ್ ಟು 2. ಸೊ 2 ನಿಮ್ಮ ಆನ್ಸರ್. ಇದ್ರದ್ದು ಅರ್ಥ ಆಯ್ತಾ? ಕೊಟ್ಟಿಲ್ಲ ಅಂದರೆ ಪೈಥಾಗರಸ್ ಥಿಯರಮ್ ಹಾಕಿ. ಇದು ಗೊತ್ತಿದ್ರೆ ಈಸಿ. ನಿಮ್ಗೆ ಇದ್ರ ಮೇಲೆ ಕೇಳ್ತಾರೆ ಎಕ್ಸಾಂಪಲ್, ಡೋಂಟ್ ವೆರಿ. ಸೊ ಈಗ 2. ಇವಾಗ ಸೈನ್ ಥೀಟಾ ಏನು? ಸೈನ್ ಥೀಟಾ ಅಂದರೆ ಅಪೋಸಿಟ್ 1 ಅಡ್ಜಸೆಂಟ್ 2. ಕಾಸ್ ಥೀಟಾ ಏನು? ಕಾಸ್ ಥೀಟಾ ಇಲ್ಲಿದೆ. ಕಾಸ್ ಥೀಟಾ ಇದೇನು? ಈ ಕಡೆ ಸೈಡ್ ಅದು √3/2. ಹಿಂಗೆ ನೀವು ಎಷ್ಟಾದರೂ ಕಂಡುಹಿಡ್ಕೊಂಡು ಹೋಗ್ಬೋದು. ಕಾನ್ಸೆಪ್ಟ್ಸ್ ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ಸ್ ಅರ್ಥ ಆಗೋದು ಇಂಪಾರ್ಟೆಂಟು. ಸೊ ನಿಮಗೆ ಹೆಂಗಾರು ಕೊಡಲಿ, ಪೈಥಾಗರಸ್ ಥಿಯರಮ್ನ ಹಾಕಿ ಟ್ರಿಪ್ಲೆಟ್ ಹಾಕಿ ಕಂಡುಹಿಡಿದು ಎಲ್ಲ ಸೈಡು, ಒನ್ಸ್ ಯು ಫೈಂಡ್ ಆಲ್ ದ ಸೈಡ್ಸ್ ಇಟ್ ಈಸ್ ವೆರಿ ಈಸಿ ಟು ಪುಟ್ ವಾಟ್ ಎವರ್ ರೇಷಿಯೋಸ್. ಏನಾದರೂ ಕೇಳಿ, ಸೈನ್ ಆದರೂ ಕೇಳಿ, ಟ್ಯಾನ್ ಆದರೂ ಕೇಳಿ, ಸೀಕೆಂಟ್ ಆದರೂ ಕೇಳಿ, ಯು ಕ್ಯಾನ್ ಈಸಿಲಿ ಫೈಂಡ್. ಸೊ ದಟ್ ಯು ಶುಡ್ ಆಲ್ಸೋ ನೋ ದ ಯಾವುದು ನಿಮಗೆ ರೇಷಿಯೋಸ್ ಕೂಡ ಕರೆಕ್ಟಾಗಿ ಗೊತ್ತಿರಬೇಕು. ಅದೇ ನಮ್ಮ ಗ್ರೇಟ್ ಚೆಫ್ ಶೊಕೊಥಾವ್ ಅಥವಾ ಆಲ್ ಹರ್ ಚಿಲ್ಡ್ರನ್, ಏನಪ್ಪ ನನಗೂ ಮರ್ತೋಗುತ್ತೆ, ನಂಗೆ ಬಯೋಟಕ್ಕೆ ನಿಮಗೆ ಸಮ್ ಆಫ್ ಅವರ್ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಟ್ರಬಲ್ ಓವರ್ ಆಲ್ಜಿಬ್ರಾ. ಹಿಂಗೆ ಆ್ಯಪ್ ಮಾಡ್ಕೊಂಡ್ರೆ ನಿಮಗೆ ರೇಷಿಯೋಸ್ ಗೊತ್ತಾಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ. ಇದು ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ. ವ್ಯಾಲ್ಯೂ ಟೇಬಲ್ ಹೆಂಗೆ ಸರ್ ಹಾಕೋದು? ಇನ್ನೂ ನಾನು ವೀಡಿಯೋ ಮಾಡಿದ್ದೀನಿ, 2 ನಿಮಿಷದ ವೀಡಿಯೋ, ಬಟ್ ಅದು ನೋಡಿಲ್ಲ ಅಂದರೆ ಇಲ್ಲಿ ನೋಡಿಬಿಡಿ, ನಾನು ಮಾಡಿಬಿಡ್ತೀನಿ. ಸೊ ಎಲ್ಲ ಬರ್ಕೊಂಬಿಡಿ. ಸೈನು, ಕಾಸು, ಟ್ಯಾನು, ಆಯಿತಾ? ಸೈನ್ಗೆ ಉಲ್ಟಾ ಏನು? ಕೊಸೆಕು. ಕಾಸ್ಗೆ ಉಲ್ಟಾ ಏನು? ಸೀಕೆಂಟು. ಟ್ಯಾನ್ಗೆ ಉಲ್ಟಾ ಏನು? ಕಾಟು. ಏನೆಲ್ಲ ವ್ಯಾಲ್ಯೂಸು? 0 ಒಂದು ಬರುತ್ತೆ, 30 ಒಂದು ಬರುತ್ತೆ, 45 ಒಂದು ಬರುತ್ತೆ, 60 ಒಂದು ಬರುತ್ತೆ, 90 ಒಂದು ಬರುತ್ತೆ. ಗ್ಯಾಪ್ ಮಾಡ್ಕೊಳ್ಳಿ. 1 2 3 4 5 6, ಇದು 5. ಈಗ ಸೈನ್ ಥೀಟಾ ಒಂದು ನೀವು ಗ್ಯಾಪ್ ಮಾಡ್ಕೊಬೇಕು. ಫಸ್ಟ್ ಸೈನಲ್ಲಿ 0 ಬರುತ್ತೆ, ಲಾಸ್ಟಲ್ಲಿ 1 ಬರುತ್ತೆ, ಆಮೇಲೆ 1/√2, ಆಮೇಲೆ 1/2 ಸಾರಿ, ಆಮೇಲೆ 1/√2, ಆಮೇಲೆ √3/2. ಇದು ಒಂದು ಗ್ಯಾಪ್ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಈಸಿ. ಕಾಸ್ ಹೆಂಗೆ? ಕಾಸ್ ಅಂದರೆ ಏನು? ಕಾಸ್ ಹಿಂಗೆ ಬರ್ದಿರೋದನ್ನೇ ಹಿಂಗೆ ಉಲ್ಟಾ ಬರ್ರಿ. 1 √3/2, 1/√2, 1/2, 0. ಇವೇನು ಹಿಂಗೆ ಬರೆದಿದ್ರಿ ಅದನ್ನೇ ಉಲ್ಟಾಯಿಂದ ಬರಿತಾ ಇದ್ದೀನಿ ಅಷ್ಟೇ. ಟ್ಯಾನ್ ಅಂದರೆ ಏನು? ಟ್ಯಾನ್ ಗೊತ್ತು. ಟ್ಯಾನ್ ಅಂದರೆ ಇಟ್ ಇಸ್ ಸೈನ್ ಬೈ ಕಾಸ್. ಇದೆರಡು ಡಿವೈಡ್ ಮಾಡಬೇಕು. 0/1 0. ಇದೆರಡು ಡಿವೈಡ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. 1/√3. ಇದು ಡಿವೈಡ್ ಮಾಡಿದ್ರೆ ನೋಡಿ, ಎರಡು ಸೇಮ್ ಡಿವೈಡ್ ಆದರೆ 1 ಬರುತ್ತೆ. ಇದು ಡಿವೈಡ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, √3 ಮಾತ್ರ ಉಳಿಯುತ್ತೆ. 1/0 ಈಸ್ ನಾಟ್ ಡಿಫೈನ್ಡ್. 1/0 ನಾಟ್ ಡಿಫೈನ್ಡ್. ಸೊ ಟ್ಯಾನ್ ಕಂಡುಹಿಡಿದ ಮೇಲೆ ಕಾಟ್ ಕಂಡುಹಿಡಿಯೋದು ಈಸಿ. ಹೆಂಗೆ ಕಂಡುಹಿಡಿಯೋದು? ಕಾಟು ಹಿಂಗಿಂದ ಟ್ಯಾನ್, ಕಾಟ್ ಅಂದರೆ ಏನು? ಇಟ್ ಇಸ್ ಉಲ್ಟಾ ಆಫ್ ಟ್ಯಾನ್ ಅಲ್ವಾ? ಸೊ ಹಿಂಗೆ ಬರ್ದಿರೋದನ್ನೇ ನೀವು ಹಿಂಗೆ ಬರೀಬೇಕಷ್ಟೇ. ಫಸ್ಟ್ ND √3 1 1/√3 0. ನೆಕ್ಸ್ಟ್ ಕೊಸೆಕ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಕೊಸೆಕ್? ಕೊಸೆಕ್ ಈಸ್ ದ ಇನ್ವರ್ಸ್ ಆಫ್ ಸೈನ್. ಸೈನ್ದು ಉಲ್ಟಾ. ಸೈನ್ದು ಉಲ್ಟಾ ಅಂದ್ರೆ ಏನು? ಇದೇನಿದೆ ಹಿಂಗೆ ಬರೀಬೇಕು. ಇವಾಗ ಏನು ಇಲ್ಲ ಅಂದರೆ 1 ಇದೆ. ಸೊ 1/0 ಏನು? ನಾಟ್ ಡಿಫೈನ್ಡ್. ಸೊ ಇಲ್ಲಿ ಮೇಲೆ ಹೋದ್ರೆ ಏನಾಗುತ್ತೆ? 1/2 ಮೇಲೆ ಹೋದ್ರೆ 2/1, 2 ಮಾತ್ರ. 1/√2 ಮೇಲೆ ಹೋದ್ರೆ √2. ಇದು ಮೇಲೆ ಹೋದ್ರೆ 2/√3. 1/1 1. ಕೊಸೆಕ್ ಬರೆದ ಮೇಲೆ ಅದ್ರ ಉಲ್ಟಾ ಬರೀಬೇಕಷ್ಟೇ. ಆಯ್ತಾ? 2 ನಾಟ್ ಡಿಫೈನ್ಡ್. ಅರ್ಥ ಆಯ್ತಾ? ನಾನು ಮತ್ತೊಂದ್ಸತಿ ಹೇಳ್ಬಿಡ್ತೀನಿ. ಇದೆಲ್ಲ ಬರೀಬೇಕು ಎಕ್ಸಾಮಲ್ಲಿ. ಅಂದರೆ ನಿಮಗೆ ವ್ಯಾಲ್ಯೂಸ್ ಮೇಲೆ 1-2 ಪ್ರಾಬ್ಲಮ್ ಇರುತ್ತಲ್ಲ, ನಿಮ್ಗೆ ಯಾವ್ದು ಕೇಳ್ತಾರೆ ಅದು ಮಾತ್ರ ಗ್ಯಾಪ್ ಮಾಡ್ಕೊಳ್ಳಿ. ಆಯ್ತಾ? ಇದು ಸಿಂಪಲ್ ಮೆಥಡ್ ಗ್ಯಾಪ್ ಮಾಡ್ಕೊಳ್ಳೋಕೆ. ಹೆಂಗೆ? ಇದು ಬರೀತೀರಾ 30 ಡಿಗ್ರಿ 0 30 45 60 90. ಸೊ ಫಸ್ಟ್ ಇದೊಂದು ಗ್ಯಾಪ್ ಮಾಡ್ಕೊಳ್ಳಿ. 0 1/2 1/√2 √3/1. ನೆಕ್ಸ್ಟು ಕಾಸ್ಗೆ ಏನು ಬರೀತೀರಾ? ಕಾಸ್ಗೆ ಹಿಂಗೆ ಬರೆದಿರೋದನ್ನೇ ಉಲ್ಟಾಯಿಂದ 1 ಸ್ಟಾರ್ಟ್ ಮಾಡಿ ಹಿಂಗೆ ಬರೀತೀರಾ. ನೆಕ್ಸ್ಟ್ ಟ್ಯಾನ್ಗೆ ಏನು ಬರೀತೀರಾ? ಇದು ಡಿವೈಡ್ ಮಾಡಬೇಕು. 0/1 0. ಇದು ಡಿವೈಡ್ ಮಾಡಿ 2 ಕ್ಯಾನ್ಸಲ್ ಆಗುತ್ತೆ. ಇದು ಉಳ್ಕೊಳ್ಳೋದು 1/√3. ಇದು ಡಿವೈಡ್ ಫುಲ್ ಡಿವೈಡ್ ಆಗಿಬಿಡುತ್ತೆ 1. ಈ ವ್ಯಾಲ್ಯೂ ತುಂಬ ಇಂಪಾರ್ಟೆಂಟು. ಟ್ಯಾನ್ 45 1. ತುಂಬ ಸತಿ ಕೇಳ್ತಾರೆ ಟ್ಯಾನ್ 45 ಡಿಗ್ರಿ ಎಷ್ಟು? 1 ಅಂತ. ಆಯಿತಾ? ಸೊ ಈ ಥರ ನೀವು ಆಮೇಲೆ ಇದು ಫುಲ್ ಬರೀತೀರ. ನೆಕ್ಸ್ಟ್ ಇದಾದ ತಕ್ಷಣ ಕಾಟ್ ಬರೆದ್ಬಿಡಿ. ಟ್ಯಾನ್ ಉಲ್ಟಾ ಕಾಟ್ ಅಲ್ವಾ? ಹಿಂಗೆ ಬರೆದಿರೋದನ್ನೇ ಹಿಂಗಿಂದ ಶುರು ಮಾಡಿ. ನೆಕ್ಸ್ಟ್ ಕೊಸೆಕ್ ಏನು ಬರೀತೀರಾ? ಕೊಸೆಕ್ಗೆ ಸೈನ್ದು ಉಲ್ಟಾ ಬರಬೇಕು. ಇನ್ವರ್ಸ್ ಅಲ್ವಾ? ಮೇಲಿದ್ದು ಕೆಳಗಡೆ ಹೋದ್ರೆ ಕೆಳಗಡೆ ಮೇಲೆ ಬರುತ್ತೆ. 0/1 ಮೇಲೆ ಹೋದ್ರೆ 1/0 ನಾಟ್ ಡಿಫೈನ್ಡ್. 1/2 ಮೇಲೆ ಹೋಗುತ್ತೆ 2. 1/√2 ಮೇಲೆ ಹೋಗುತ್ತೆ √2. √3/2 ಮೇಲೆ ಹೋಗುತ್ತೆ 2/√3. 1 ಡಿವೈಡ್ ಬೈ 1 1. ಆಯಿತಾ? ಸೀಕೆಂಟು ಇದನ್ನ ಹಿಂಗೆ ಬರೆದಿರೋದನ್ನೇ ಇದನ್ನು ಹಿಂಗೆ ಬರೀತೀರಾ ಅಷ್ಟೇ. ಆಯಿತಾ? ಇದು ಅರ್ಥ ಆಯ್ತಾ? ಟೇಬಲ್ಲು ತುಂಬ ಈಸಿ, ತುಂಬ ಗ್ಯಾಪ್ ಮಾಡ್ಕೊಳ್ಳಿ. ಒಂದು ಸಿಂಪಲ್ ಕ್ವಶನ್ ಇದ್ರ ಮೇಲೆ ನಿಮಗೆ ಕೇಳ್ತಾನೆ. ಓಕೆ, ನಾನು 2 ನಿಮಿಷದ ವೀಡಿಯೋ ಮಾಡಿದ್ದೀನಿ, ಬೇಕಿದ್ರೆ ಅದೂ ಇದೆ ನನ್ನ ಚಾನಲಲ್ಲಿ. ಮೋಸ್ಟ್ಲಿ ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಓಕೆನಾ? ಸೊ ನೆಕ್ಸ್ಟು ಇದ್ರ ಮೇಲೆ ಸಿಂಪಲ್ ಪ್ರಾಬ್ಲಮ್ ಹೆಂಗೆ ಕೇಳ್ತಾನೆ? ಫೈಂಡ್ ಸೈನ್ 60. ಓಕೆ, ಫೈಂಡ್ ಕಾಸ್ 30. ಸೈನ್ 60 ಡಿಗ್ರಿ ಎಷ್ಟು? ಸೈನ್ 60 ಡಿಗ್ರಿ √3/2.
ಅಷ್ಟೇ. ಕಾಸ್ 30 ಡಿಗ್ರಿ ಎಷ್ಟು? ಕಾಸ್ 30 ಡಿಗ್ರಿ ಅಂದರೆ ಏನು? ಹಂಗಿಂದ ಹಿಂಗೆ ಬರುತ್ತೆ. ಎಷ್ಟು? √3/2ನೇ. ಮತ್ತೆ ಆಯಿತಾ? ಟ್ಯಾನ್ ನೋಡಿ, ಇದು ಒಂದು ಕ್ವಶನ್. ಟ್ಯಾನ್ ಸ್ಕ್ವೇರ್ 45 ಎಷ್ಟು ಅಂತ. ಎಷ್ಟು? ಟ್ಯಾನ್ 45 ಅಂದರೆ ಎಷ್ಟು? 1 ಸ್ಕ್ವೇರ್ ಎಷ್ಟು? 1. ಇನ್ನೊಂದು ಕ್ವಶನ್ ನೋಡಿ. ಟ್ಯಾನ್ ನೋಡಿ, ನಾನು ಬರಿತೀನಿ. 1 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45. ಸೊ ಇವಾಗ ಟ್ಯಾನ್ 45 ಎಷ್ಟು? 1 ಸ್ಕ್ವೇರ್ ಎಷ್ಟು? 1 1 ಮೈನಸ್ 1 ಪ್ಲಸ್ 1 ಪ್ಲಸ್ 1 ಸ್ಕ್ವೇರ್. ಮತ್ತೆ ಸೊ ಇದು 0/2 0/2 0ನೇ. ಈ ಥರ ಒಂದು ಸಿಂಪಲ್ ಕ್ವಶನ್ ನಿಮ್ಗೆ ಕೇಳ್ತಾನೆ ಎಕ್ಸಾಮಲ್ಲಿ. ವ್ಯಾಲ್ಯೂ ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೇಳ್ತಾನೆ. ಆಯಿತಾ? ಈ ಥರ ಒಂದು ಡೈರೆಕ್ಟಾಗಿ. ಅದಕ್ಕೆ ನಿಮಗೆ ವ್ಯಾಲ್ಯೂ ಟೇಬಲ್ ಗೊತ್ತಿರಲೇಬೇಕು. ಅಷ್ಟು ಸಿಂಪಲ್ ವ್ಯಾಲ್ಯೂ ಟೇಬಲು. ಆಯಿತಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಆಯಿತಾ? ಏನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ನೋಡಿ, ಟ್ರಯಾಂಗಲ್ಸಲ್ಲಿ ಒಂದು ಆ್ಯಂಗಲ್ ಆಗಲಿ 90 ಇರುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಉಳಿದಿರೋದು ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಇಸ್ ಎಷ್ಟು? ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಇಸ್ ಆಲ್ವೇಸ್ 180. ಒಂದು 90 ಹೋಗ್ಬಿಟ್ಟು ಉಳ್ಕೊಳ್ಳೋದು ಎಷ್ಟು? ಉಳ್ಕೊಳ್ಳೋದು ಯಾವುದು? ಉಳ್ಕೊಳ್ಳೋದು 90 ಡಿಗ್ರಿನೇ. ಆಯಿತಾ? ಸೊ ಅದು 90 ಡಿಗ್ರಿಯಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿರಬೇಕಲ್ವ, ಅದು ಅಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಸೊ ಇದು ನಿಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಇದು ಗ್ಯಾಪ್ ಮಾಡ್ಕೊಬೇಕು. ಸೈನ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ, ಕಾಸ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಎ. ಉಲ್ಟಾ ಇದ್ರದ್ದು ಅದ್ರದ್ದು. ಆಯಿತಾ? ಇದಕ್ಕೆ ಜೋಡಿ ನೋಡಿ, ಸೈನ್ಗೆ ಕಾಸ್ ಜೋಡಿ ಕಾಂಪ್ಲಿಮೆಂಟ್ರಿಯಲ್ಲಿ. ಆಯಿತಾ? ನೆಕ್ಸ್ಟ್ ಟ್ಯಾನ್ಗೆ ಕಾಟ್ ಕಾಂಪ್ಲಿಮೆಂಟ್ರಿ. ಆಯಿತಾ? ಕಾಟ್ ಎ. ಸೊ ಅದೇ ಉಲ್ಟಾ ಬರೆದ್ರೆ ಕಾಟ್ ಎ 90 ಮೈನಸ್ ಎ ಆದರೆ ಕಾಟ್ 90 ಮೈನಸ್ ಎಷ್ಟು? ಟ್ಯಾನು. ಆಯಿತಾ? ನೆಕ್ಸ್ಟ್ ಉಳ್ಕೊಳ್ಳೋದು ಸೀಕೆಂಟ್. ನೋಡಿ, ಟ್ಯಾನ್ಗೆ ಕಾಟ್ ಜೋಡಿ ಕಾಂಪ್ಲಿಮೆಂಟ್ರಿಯಲ್ಲಿ ಗ್ಯಾಪ್ ಮಾಡ್ಕೊಳ್ಳಿ. ಸೀಕೆಂಟ್ 90 ಮೈನಸ್ ಎ ಇಸ್ ನಥಿಂಗ್ ಬಟ್ ಕೊಸೆಕ್ ಥೀಟಾ. ಅದು ಉಲ್ಟಾ ಬರೆದ್ರೆ ಕೊಸೆಕ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಸೀಕೆಂಟ್. ಗ್ಯಾಪ್ ಮಾಡ್ಕೊಳ್ಳಿ. ಸೈನು ಕಾಸು ಒಂದು ಜೋಡಿ, ಟ್ಯಾನು ಸೀಕೆಂಟು ಕೊಸೆಕ್. ಆಯಿತಾ? ಇದು ಹಿಂಗೆ ನೀವು ಗ್ಯಾಪ್ ಮಾಡ್ಕೊಬೇಕು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಹೆಂಗೆ ಕೇಳ್ತಾರೆ ಇದ್ರ ಮೇಲೆ ಪ್ರಾಬ್ಲಮ್ಮು? ತುಂಬ ಸಿಂಪಲ್. ಒಂದು ಪ್ರಾಬ್ಲಮ್ ಮಾಡ್ತೀನಿ ನೋಡಿ ಬೋರ್ಡ್ ಮೇಲೆ. ಆಯಿತಾ? ಸೈನ್ 18 ಡಿಗ್ರಿ ಬೈ ಸೈನ್ 72 ಡಿಗ್ರಿ. ಇನ್ನು 2 ಪ್ರಾಬ್ಲಮ್ ಮಾಡ್ತೀನಿ. ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಇದು ಯಾವ ಥರ ಕೊಡ್ತಾರೆ ನಿಮಗೆ ಪ್ರಾಬ್ಲಮ್ ಅಂದರೆ, ಓಕೆ, ನಾವೊಂದು ಹೇಳ್ತೀನಿ. ಒಂದು ಸಿಂಪಲ್ ಟ್ರಿಕ್ ಇದೆ. ಇದು ಕೊಟ್ಟರೆ ಹೆಂಗಿರುತ್ತೆ ಅಂದರೆ ನೋಡಿ, ಇದೆರಡು ಕೂಡಿದ್ರೆ ಎಷ್ಟು ಬರುತ್ತೆ? 72 ಮೈನಸ್ 18 90 ಬರುತ್ತೆ. 48 ಪ್ಲಸ್ 42 ಕೂಡಿದ್ರೆ ಎಷ್ಟು ಬರುತ್ತೆ? 90 ಬರುತ್ತೆ. 31 ಪ್ಲಸ್ 59 ಕೂಡಿದ್ರೆ ಎಷ್ಟು ಬರುತ್ತೆ? 90 ಬರುತ್ತೆ. ಆಮೇಲೆ ಯಾವುದಕ್ಕೆ ಯಾವ್ದು ಜೋಡಿ? ಸೈನಿಗೆ ಜೋಡಿ ಕಾಸು, ಕಾಸ್ಗೆ ಜೋಡಿ ಸೈನು, ಕೊಸಕ್ಕೆ ಜೋಡಿ ಸೀಕೆಂಟು. ಆ ಥರನೇ ಇರುತ್ತೆ, ಜೋಡಿನೇ ಇರುತ್ತೆ. ಹೆಂಗೆ ಇದಕ್ಕೆ ಚೇಂಜ್ ಮಾಡೋದು? ಸೈನ್ 18 ಅಂದರೆ ಹಿಂಗೆ ಬರೀಬೋದಾ? ಸೈನ್ 90 ಮೈನಸ್ 72 ಎಷ್ಟು ಬರುತ್ತಪ್ಪ? 90 ಮೈನಸ್ 72 18 ಬರುತ್ತೆ. ಆಯಿತಾ? ಕೆಳಗಡೆ ಹಂಗೆ ಇಟ್ಕೊಂಬಿಡಿ. ಆಯಿತಾ? ಕೆಳಗಡೆ ಹಂಗೆ ಇರುತ್ತೆ ಅದು. ಆಯಿತಾ? ಸೈನ್ 90 ಮೈನಸ್ 72, ಕೆಳಗಡೆ ಸೈನ್ 72. ಓಕೆ, ಒಂದು ನಿಮಿಷ, ನಾನು ಕ್ವಶನ್ ಕರೆಕ್ಟಾಗಿ ಬರ್ಕೊಂಡಿದ್ದೀನಿ. ಆ ಕ್ವಶನ್ನು ಮೋಸ್ಟ್ಲಿ ನಾನು ಕರೆಕ್ಟಾಗಿ ಬರ್ಕೊಂಡಂಗಿಲ್ಲ. ಇದು ಫಸ್ಟ್ ಕ್ವಶನ್ನು. ಓಕೆ, ಫಸ್ಟ್ ಕ್ವಶನ್ ಏನೋ ಇದು ಮಾಡಿದ್ದೀನಿ. ಈ ಕ್ವಶನ್ ಮಾಡ್ತೀನಿ ನೋಡಿ. ಇದು ತುಂಬ ಸಿಂಪಲ್ಲು ನೋಡಿ. ಇನ್ನೊಂದು ಬೇಡ ಬಿಡಿ, ಇದೇ ಮಾಡ್ತೀನಿ. ಇಲ್ಲೊಂದಿದೆ, ಸುಮ್ಮನೆ ಯಾಕೆ, ಏನು ಸರ್ ಗೊತ್ತಿಲ್ವಾ ಈ ಥರ ಮಾಡ್ತೀರ ಅನ್ಕೊಂಬಿಡಿ. 64 ನೋಡಿ, 2 ಕೂಡಿದ್ರೆ 90 ಬರುತ್ತೆ. ಸೊ ಇದನ್ನೇನು ಮಾಡ್ತೀನಿ ನಾನು? ಟ್ಯಾನ್ನ 90 ಮೈನಸ್ 64 ಮಾಡಿದ್ರೆ ಎಷ್ಟು ಬರುತ್ತೆ? 90 ಮೈನಸ್ 64 24 ಬರುತ್ತೆ. ಟ್ಯಾನ್ 64 ಕಾಟ್ 64. ಇದು ಹಂಗಿದೆ, ಹಂಗೆ ಬರ್ಕೊಳ್ತೀನಿ. ಇಲ್ಲಾಂದರೆ ಸಿಂಪಲ್ ಏನು ಗೊತ್ತಾ, ಇಲ್ಲಿ ಏನು ಆ್ಯಂಗಲ್ ಇದೆ ಅದನ್ನು 90 ಮೈನಸ್ ಮಾಡಬೇಕಷ್ಟೇ. ಇವಾಗ ಏನಾಗುತ್ತೆ? ಇದು ಟ್ಯಾನ್ 90 ಮೈನಸ್ ಟೀಟಾ ಏನು? ಟ್ಯಾನ್ 90 ಮೈನಸ್ ಟೀಟಾ ಇಸ್ ಆಲ್ವೇಸ್ ಕಾಟ್ ಟೀಟಾ. ಕೆಳಗಡೆ ಕಾಟ್ ಟೀಟಾ ಹಂಗೆ ಇರುತ್ತೆ. 64 ಕ್ಯಾನ್ಸಲ್ 1. ಆಯಿತಾ? ಮೇಲೆ ಇದೆ, ಡಿವೈಡ್ ಆಗಿ 1 ಬರುತ್ತೆ. ಇವಾಗ ನೋಡಿ, ಇದು ನೋಡಿ, ಕಾಸ್ 48 ನಾನು ಹಿಂಗೆ ಬರಿಬೋದಾ? ಕಾಸ್ 48ನ ಆಯಿತಾ? ಕಾಸ್ 90 ಮೈನಸ್ 42 ಏನು? 90 ಮೈನಸ್ 42 48 ಮೈನಸ್ ಸೈನ್ 42. ಆಯಿತಾ? ನೆಕ್ಸ್ಟ್ ಏನಾಗುತ್ತೆ? ಕಾಸ್ 90 ಮೈನಸ್ 42 ಅಂದರೆ ಏನು? ಕಾಸ್ 90 ಮೈನಸ್ ಟೀಟಾ ಈ ಸೈನ್ 42 ಸೈನ್ ಟೀಟಾ. ಸೊ ಸೈನ್ 42 ಸೈನ್ 42 0. ಅಕ್ಕಪಕ್ಕ ಇದ್ದರೆ 0 ಆಗುತ್ತೆ, ಮೇಲೆ ಕೆಳಗಡೆ ಇದ್ದರೆ 1 ಬರುತ್ತೆ. ಇದನ್ನ ಗ್ಯಾಪ್ ಇಟ್ಕೊಳ್ಳಿ. ಎಕ್ಸಾಮಲ್ಲಿ ಅಕ್ಕಪಕ್ಕ ಇದ್ದರೆ ಏನು ಮಾಡಿ? ಸುಮ್ಮನೆ ಅಕ್ಕಪಕ್ಕ ಇದ್ದರೆ 0 ಹಾಕಿ ಆಪ್ಷನ್ಸಲ್ಲಿ, ಮೇಲೆ ಕೆಳಗಡೆ ಇದ್ದರೆ 1 ಹಾಕಿ. ಇಷ್ಟೇ ಸಿಂಪಲ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಏನು ಗ್ಯಾಪ್ ಮಾಡ್ಕೊಬೇಕು ನೀವು ಅಂದರೆ ನಿಮ್ಮ ಐಡೆಂಟಿಟೀಸು. ಯಾವ ಐಡೆಂಟಿಟೀಸು? ಏನು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಸೊ ನೆಕ್ಸ್ಟು 1 ಪ್ಲಸ್ tan square theta is equal to secant square theta. Next 1 plus cot square theta is equal to cosec square theta. ಇದನ್ನ ಹೆಂಗೆ ಗ್ಯಾಪ್ ಇಟ್ಕೊಳ್ಳೋದು ಸರ್? ಎಲ್ಲ ಕನ್ಫ್ಯೂಷನ್ ಅಲ್ಲ ಸರ್ ಇದು ಅಂತ ಒಂದು. ಸೊ ನೋಡಿ,
ಇದು ನಿಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು. ಹೆಂಗೆ ಗ್ಯಾಪ್ ಇಟ್ಕೊಬೇಕು, ಒಂದು ಸೂಪರ್ ಹೆಕ್ಸಗನ್ ಮೆಥಡ್ ಅಂತ ಇದೆ ಆಯಿತಾ. ಅದನ್ನ ಬಗ್ಗೆ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ನನ್ನ ಚಾನಲಲ್ಲಿ, 1 ನಿಮಿಷದ ವೀಡಿಯೋ, ಅದು ಹೋಗಿ ನೋಡಿ. ಇಲ್ಲಾಂದರೆ ಇದು ತುಂಬ ಸಿಂಪಲ್ಲು, ಇದು ನಿಮ್ಗೆ ಗೊತ್ತಿರುತ್ತೆ. sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದು ನೋಡಿ ಕಾಟು ಸಿ ಸಿ ಒಟ್ಟಿಗಿರ್ಬೇಕು, ಗ್ಯಾಪ್ ಸಿ ಸಿ ಒಟ್ಟಿಗಿರ್ಬೇಕು. ಉಳಿದಿರೋದು ಟ್ಯಾನು ಮತ್ತು ಸೀಕೆಂಟು. 1 ಪ್ಲಸ್ ಕಾಟ್ 1 ಪ್ಲಸ್ ಟ್ಯಾನು. ಇವಾಗ ಇದನ್ನೇ ಉಲ್ಟಾ ಪಲ್ಟಾ ಮಾಡ್ಬೋದಾ? ಹೆಂಗೆ ಉಲ್ಟಾ ಪಲ್ಟಾ ಮಾಡ್ಬೋದು? sin ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂದರೆ, ಇವಾಗ sin ಸ್ಕ್ವೇರ್ ಅಂದರೆ ಏನು? sin ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಕರೆಕ್ಟಾ? ಹಿಂಗೆ ಬರಿಬೋದು. ನೆಕ್ಸ್ಟ್ ಇದು ಇನ್ನೊಂದ್ಸತಿ ಇನ್ನೊಂಥರ ಬರಿಬೋದು. ಕಾಸ್ ಸ್ಕ್ವೇರ್ ಟೀಟಾ ಇಲ್ಲೇ ಉಳಿಸ್ಕೊಂಡು ಇದನ್ನ ಆ ಕಡೆ ಕಳಿಸಿದ್ರೆ 1 ಮೈನಸ್ sin ಸ್ಕ್ವೇರ್ ಟೀಟಾ. ನೋಡಿ ಇದು ಗ್ಯಾಪ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇವಾಗ ಇದನ್ನ ಹೆಂಗೆ ಗ್ಯಾಪ್ ಮಾಡ್ಕೊಬೇಕು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ. ಇದನ್ನ ಹೆಂಗೆ ನೀವು 1 ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ, ಇದೇ ಇಲ್ಲಿ ಬರುತ್ತೆ ಆಯಿತಾ. ಇದನ್ನೇ ನೀವು ಆ ಕಡೆ ಈ ಕಡೆ ಮಾಡೋದು ಕಲಿಬೇಕು. ನಾನು ಫಾರ್ಮುಲಾ ಶೀಟಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೀನಿ ಅದನ್ನು, ಆ ಕಡೆ ಈ ಕಡೆ ಮಾಡಿ ಹಿಂಗೆ ಅಂತ. ಸೊ ಇದನ್ನ ಗ್ಯಾಪ್ ಇಟ್ಕೊಳ್ಳಿ. sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಟ್. ಇದ್ರ ಮೇಲೆ ಒಂದು ಸಿಂಪಲ್ ಕ್ವಶನ್ನು ಇದ್ದೇ ಇರುತ್ತೆ. ಇವತ್ತು ನೀವು ಇಷ್ಟಕ್ಕೆ ರೆಡಿಯಾಗಿ ನಾಳೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ ಆಯಿತಾ. ಇದರಲ್ಲಿ ನೋಡಿ ನಾನು ಹೇಳಿದೆ ನಿಮ್ಗೆ ಯಾಕೆ ಇದು ಮಾಡಿದ್ದು ಬೇಸಿಕಲಿ ಅಂದರೆ ನಿಮಗೆ ಟ್ರಿಗ್ನೋಮೆಟ್ರಿ ಏನಕ್ಕೆ ಹೆಲ್ಪ್ ಆಗುತ್ತೆ, ಹೆಂಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಆಯಿತಾ. ಆಮೇಲೆ ಟೀಟಾ ಅಂದರೆ ಏನು, ವಾಟ್ ಈಸ್ ಆಪೋಸಿಟ್ ಅಡ್ಜಸೆಂಟ್, ಆಮೇಲೆ ರೇಷಿಯೋಸ್ನ ಹೆಂಗೆ ಗ್ಯಾಪ್ನ ಇಟ್ಕೊಳ್ಳೋದು, ವ್ಯಾಲ್ಯೂ ಟೇಬಲ್ ಹೆಂಗೆ ಗ್ಯಾಪ್ನ ಇಟ್ಕೊಳ್ಳೋದು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನು, ನೆಕ್ಸ್ಟ್ ಉಳಿದಿರೋದು ನಿಮ್ಮ ಐಡೆಂಟಿಟೀಸು. ಇಷ್ಟನ್ನ ನೀವು ಪ್ರಿಪೇರ್ ಆಗಿ ಬನ್ನಿ, ಸ್ವಲ್ಪ ಟೈಮ್ ಮಾಡಿಕೊಂಡು ಪ್ರಿಪೇರ್ ಆಗಿ ಬನ್ನಿ. ನಾಳೆ ಟ್ರಿಗ್ನೋಮೆಟ್ರಿ ಬಗ್ಗೆ, ಅದಾದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಟೈಮ್ ಮಾಡಿಕೊಂಡು ವಿ ವಿಲ್ ಫಿನಿಶ್ ದ ಕ್ವಿಸ್. ಸೊ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಳಿಗ್ಗೆ ಹೇಳಿದೆ ನಾನು ಏನು ನಮ್ಮ ಒಂದು ವಿಡಿಯೋ ಹಾಕಿದ್ದೀನಿ ವಾಟ್ ಆಫ್ಟರ್ 10th ಕಾಮರ್ಸ್ ಕೋರ್ಸಸ್ ಬಗ್ಗೆ, ಅದನ್ನು ನೋಡಿ. ಓಕೆ, ನಾಳೆ ಸಿಗೋಣ. ಫಿಸಿಕ್ಸು ಲೈಟ್ ಚಾಪ್ಟರು, ಆಮೇಲೆ ಮ್ಯಾಥ್ಸ್ ಕ್ವಿಸ್ ಯಾವುದು, ಟ್ರಿಗ್ನೋಮೆಟ್ರಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಸೇರಿಸ್ಬಿಟ್ಟು. ನಾನು ತುಂಬ ಮಾಡೋಕ್ಕಾಗ್ತಿಲ್ಲ ಈ ಕ್ಲಾಸು, ಕೆಲವು ಟೆಕ್ನಿಕಲ್ ರೀಸನ್ಸ್ನ ನಾನು ಬೇಗ ಮುಗಿಸ್ಬೇಕಾಗಿದೆ. ಅದಕ್ಕೆ ನಾನು ತುಂಬ ನಿಮಗೆ ಹರಿಬರಿ ಅನಿಸಿರ್ಬೋದು. ಬಟ್ ಇದರಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಕ್ವಿಸ್ ಮಾಡಿದಾಗ ಇನ್ನೂ ಎಲಾಬ್ರೇಟಾಗಿ ಹೇಳ್ತೀನಿ. ಬಟ್ ಇಷ್ಟಕ್ಕೆ ರೆಡಿಯಾಗಿ ಬನ್ನಿ ಇವತ್ತಿನ ನಾಳೆ. ಓಕೆನಾ? ಸೊ ಸಬ್ಸ್ಕ್ರೈಬ್ ಇಟ್. ಬಾಯ್.